जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतदिशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सदां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम् हरिः ओम् हरिः ओम् स्वस्तिस्तु अचेतन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते चतुर्थस्कन्धान्तकथा प्रारम्भे सति किञ्चित् पूर्वकथानुवादः हरिः ओम् हरिः ओम् हरिः ओम् ನಿನ್ನಿನ ದಿವಸ ನಾವು ಕಥೆ ಕೇಳಿದ್ದೇವೆ. ಪೃಥ್ವಿ ತನ್ನಿಂದ ಏನನ್ನು ಹೇಗೆ ಪಡೆಯಬೇಕು ಅಂತ ಅನ್ನೋದನ್ನು ಅದಕ್ಕೋಸ್ಕರ ಎರಡು ಮಹತ್ವಪೂರ್ಣವಾದ ಒಂದು ಸರಿಯಾಗಿರ್ತಕ್ಕಂಥ ದೇಶಿ ಕೃಷಿ, ಆ ನಂತರ ಯಜ್ಞಯಾಗಾದಿಗಳು. ಇದರಿಂದ ನಿಮಗೆ ಸಮೃದ್ಧವಾಗಿರ್ತಕ್ಕಂಥ ಬೆಳೆ ಮಳೆ ಇತ್ಯಾದಿಗಳು ಸಿಗ್ತದೆ ಅಂತ ತಿಳ್ಕೊಂಡಂತನ್ನುವ ಮಾತನ್ನು ಆ ನಮ್ಮ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ರಹಸ್ಯವನ್ನು ಹೇಳಿದ ನಂತರ ಪೃಥ್ವಿರಾಜ ಪೃಥ್ವಿಯಿಂದ ಮತ್ತು ಉಳಿದವರೆಲ್ಲರೂ ತಮ್ಮ ತಮ್ಮ ಮುಖಂಡರಿಂದ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕಷ್ಟಪಟ್ಟು ಪಡೆದಿದ್ದಾರೆ. ಇಲ್ಲಿ ಒಂದು ಮಾತು ನಿಶ್ಚಿತ, ಒಬ್ಬ ಗುರು ಬೇಕು,
ಮಾರ್ಗದರ್ಶನ ಬೇಕು, ಪ್ರಯತ್ನ ಬೇಕು, ಭಗವದ್ ಅನುಗ್ರಹ ಬೇಕು. ಆಗ ಆ ಒಂದು ಕಾರ್ಯ ನಿರ್ವಿಘ್ನವಾಗಿ ಪರಿಪೂರ್ಣವಾಗಿ ಸಮಾಪ್ತಿಯಾಗ್ತದೆ. ಆಗ ಪ್ರಜೆಗಳ ಮಾತಿನಂತೆ ಬೇರೆ ಕಡೆಯಿಂದಲೂ ಸಂದರ್ಭ ಬಂದಾಗ ಧಾನ್ಯಾದಿಗಳನ್ನು ತರಿಸ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಂತ ಹೇಳಿ ಪೂರ್ತಿ ಭೂಮಂಡಲದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರೋಡ್ ಕಮ್ಯುನಿಕೇಷನ್ ಅದನ್ನು ಮಾಡುವುದಕ್ಕೋಸ್ಕರ ಅವನು ತನ್ನ ವಜ್ರಸದೃಶವಾಗಿರ್ತಕ್ಕಂಥ ಬಾಣಗಳನ್ನು ತೆಗೆದುಕೊಂಡು ಕೇವಲ ಬಾಣದಿಂದಲೇ ಪರ್ವತಗಳನ್ನೆಲ್ಲ ಸೀಳಿ, ಆನಂತರ ಗುಡ್ಡಗಳನ್ನು ಸೀಳಿ, ತಗ್ಗುಗಳನ್ನು ಮುಚ್ಚಿ, ಸಂಪೂರ್ಣ ಪೃಥ್ವಿಯಲ್ಲಿ ಭೂಮಿ ಮಾರ್ಗದಿಂದ ಜಲಮಾರ್ಗ ಇತ್ಯಾದಿಗಳ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದಾನೆ ಪೃಥ್ವಿರಾಜ. ನಮ್ಮ ಹಿರಿಯರ ಆ ಒಂದು ಅದ್ಭುತ ಇತಿಹಾಸವನ್ನು ನಾವು ಕೇಳ್ತಿರ್ಬೇಕು. ಒಂದು ಊರು, ಒಂದು ಸಿಟಿ, ಒಂದು ರಾಜ್ಯ ಡೆವಲಪ್ ಮಾಡಬೇಕಾಗಿದ್ದರೆ ಎಷ್ಟೋ ವರ್ಷಗಳು ಬೇಕು. ಸಂಪೂರ್ಣ ಪೃಥ್ವಿ, ಈಗೇನು ಅಮೇರಿಕಾ, ಆಫ್ರಿಕಾ ಇತ್ಯಾದಿ ಎಲ್ಲ ಇವೆ, ಎಲ್ಲ ಕಡೆಯಲ್ಲಿಯೂ ವಿಶಿಷ್ಟರ ರೀತಿಯಾಗಿರ್ತಕ್ಕಂಥ ಜನರು ಇರ್ತಾ ಇದ್ದರು. ಅವರೆಲ್ಲರಿಗೂ ಕಮ್ಯುನಿಕೇಷನ್ ಹೇಗೆ ಒಂದು ಕಡೆಯಿಂದ ಯಾತಾಯಾತ ಕಮ್ಯುನಿಕೇಷನ್ ಅಂತಿಕೊಂಡಂತಾರೆ, ಯಾತಾಯಾತ ದೃಷ್ಟಿಯಿಂದ ಸಂಬಂಧ ಬೇಕು, ಆ ರೀತಿಯಾಗಿ ಅವನು ಮಾಡಿದ್ದಾನೆ. ಖೇಟವನ್ನು ತಯಾರಿಸಿದ್ದಾನೆ. ಖೇಟ ಅಂತಂದರೆ ಸಣ್ಣ ಹಳ್ಳಿ, 8-10 ಮನೆಗಳಿರ್ತಕ್ಕಂಥ ಹಳ್ಳಿ. ಅದಕ್ಕಿಂತ ಸ್ವಲ್ಪ ಎತ್ತರವಾಗಿರ್ತಕ್ಕಂಥವಳು ಖರ್ವಟ. ಆನಂತರ 100 ಮನೆಗಳಿರ್ತಕ್ಕಂಥದ್ದು ಗ್ರಾಮ. ಆಧುನಿಕ ಅನುಕೂಲತೆಗಳಿಂದ ಕೂಡಿದ, ಕಂಜೆಸ್ಟ್ ಆಗಿದ್ದರೂ ಬಹಳ ಜನ ಇರತಕ್ಕಂಥ ಇದಕ್ಕೆ ನಗರ ಅಥವಾ ಪಟ್ಟಣ ಅಂತ ತಿಳ್ಕೊಂಡಂತ. ಎಲ್ಲಿ ರಾಜ ಇರ್ತಾನೆ ಅದು ಪಟ್ಟಣ. ಅದಕ್ಕೆ ಕೋಟೆಯ ಗೋಡೆಗಳು, ಆಕಳು ತಮ್ಮ ಆಹಾರವನ್ನು ತಿನ್ನೋದಕ್ಕೋಸ್ಕರ ಗೋಚರ ಭೂಮಿಗಳನ್ನು, ಗೋಪಾಲಕರ ವಾಸುಗಳನ್ನು, ಗೋಶಾಲೆಗಳನ್ನು, ಶಿಬಿರಗಳನ್ನು, ಆನಂತರ ಎಷ್ಟೋ ರೀತಿಯಾಗಿರ್ತಕ್ಕಂಥ ಗಣಿಗಳನ್ನು, ಹೀಗೆ ಎಲ್ಲ ಜನರಿಗೆ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪೂರ್ಣ ಪೃಥ್ವಿಯನ್ನೇ ಡೆವಲಪ್ ಮಾಡಿದ್ದಾನೆ. ಅಂಥ ಅದ್ಭುತ ಸಾಮರ್ಥ್ಯ ಇರತಕ್ಕಂಥವನು ಪೃಥ್ವಿರಾಜ. ಮೊದಲು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಭೂಮಿಯಲ್ಲಿ ಇರಲಿಲ್ಲ. ಭಾಗವತ್ಕಾರ ಹೇಳ್ತಾರೆ, ಪ್ರಾಕ್ ಪೃಥೋಹೋ ಇಹ ನೈವೇಶ ಪುರಗ್ರಾಮಾದಿ ಕಲ್ಪನಾ. ಪೃಥ್ವಿನಕ್ಕಿಂತ ಮೊದಲು ನಗರ, ಪಟ್ಟಣ ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆಗಳು ಇರಲಿಲ್ಲ. ಮನುಷ್ಯರು ಎಲ್ಲಿ ಬೇಕಾದಲ್ಲಿ ಇರ್ತಾಯಿದ್ರು, ಗುಡ್ಡದಲ್ಲೋ, ಗುಹೆಯಲ್ಲೋ, ಗಿಡಗಳ ಮೇಲೆಯೋ, ಮತ್ತು ಎಲ್ಲೆಲ್ಲಿ ಸಮಯ ಸಿಗ್ತಾಯಿತ್ತು ಆ ರೀತಿಯಾಗಿ ಇರ್ತಾಯಿದ್ರು. ಆದರೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಹಳ್ಳಿಗಳನ್ನು ಒಂದು ಕಡೆಗೆ ಇದ್ದುಕೊಂಡೆಲ್ಲ ಒಬ್ರಿಗೂ ಆಪ್ರೇಟ್ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡಂತೇಳಿ. ಇದಾದ ನಂತರ ಅವನು ಸರಸ್ವತಿ ಮತ್ತು ದೃಷದ್ವತಿ ಇವುಗಳ ಮಧ್ಯದಲ್ಲಿರ್ತಕ್ಕಂಥ ಈ ನಗರ ಅಂತಿಕೊಂಡಂತೇನಿದೆ, ಅದಕ್ಕೆ ಬ್ರಹ್ಮಾವೃತ, ಆ ಸ್ಥಳ ಅಂತ ಪ್ರದೇಶ ಅಂತೇನಿದೆ, ಆ ಪ್ರದೇಶಕ್ಕೆ ಬ್ರಹ್ಮಾವೃತ ಅಂತೇಳಿ ಹೆಸರು. ಬ್ರಹ್ಮಾವೃತದಲ್ಲಿ ಸರಸ್ವತಿ ನದಿ ತೀರದಲ್ಲಿ 100 ಅಶ್ವಮೇಧಗಳ ಮಾಡಬೇಕು. ಅಶ್ವಮೇಧದ ಉದ್ದೇಶ ಎಲ್ಲರೂ ಧಾರ್ಮಿಕರಾಗಿರಿ, ನಾನು ಹೇಳುವ ಉತ್ತಮ ಧರ್ಮದ ಪರಿಪಾಲನೆಯು ಅನಿವಾರ್ಯವಾಗಿ ಮಾಡಬೇಕು. ನನ್ನ ಧರ್ಮ, ನಾನು ಹೇಳತಕ್ಕಂಥ ಸದ್ಧರ್ಮ, ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಮ್ಮತವಿಲ್ಲದೆ ಇದ್ದರೆ ಕುದುರೆಯನ್ನು ತಡೆಯಬೇಕು, ನಿಮ್ಮನ್ನು ನಾವು ಸೋಲಿಸಿ ಧರ್ಮವನ್ನು ಸ್ಥಾಪನೆ ಮಾಡಿ ಮುಂದೆ ಹೋಗ್ತೇವೆ ಇರ್ತಕ್ಕಂಥ ಒಂದು ಕ್ರಮ. ಎಷ್ಟೋ
ಸಂಪತ್ತು, ಅದು ಇದು, ಸೈನಿಕರು, ಅದು ಎಷ್ಟೋ ಖರ್ಚುಗಳು ಬಹಳ ಇವೆ. ಕೊನೆಗೆ ಏನು ಮಾಡೋದು ಅಂತಂದರೆ ಆ ಕುದುರೆಯನ್ನು ಬಲಿ ಕೊಡೋದು. ಏನು ಪ್ರಾಣಿಗಳನ್ನು ಬಲಿ ಕೊಡ್ತಕ್ಕಂಥ ಏನು ಕ್ರಮ ಇದೆ ಇದು? ಇದಕ್ಕೆ ವೈದಿಕ ಧರ್ಮ, ವೈದಿಕ ಕ್ರಮ ಅಂತ ಏನಂತಾರೆ? ಹೇಗೆ ಸರಿ ಆಗ್ತದೆ ಇದು? ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ನಾವು ಇಟ್ಕೊಳ್ಬೇಕು. ಯಾರು ಯಾವ ಆಹಾರವನ್ನು ತಿಂತಾ ಇದ್ದರು ಅವರು ಆ ಆಹಾರಗಳನ್ನು ತಮ್ಮ ಆರಾಧ್ಯ ದೇವನಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಕ್ಷತ್ರಿಯರಿಗೆ ಮಾಂಸಾಹಾರ ನಿಯಮಪ್ರಾಪ್ತವಾಗಿರ್ತಕ್ಕಂಥದ್ದು. ಎಲ್ಲ ಕ್ಷತ್ರಿಯರು ಮಾಂಸಾಹಾರಿಗಳು. ಇಲ್ಲ, ರಾಮ ತಿಂತಿದ್ದ, ಪಾಂಡವರು ತಿಂತಿದ್ದರು. ಏನು ಹೇಳ್ತೀರಿ ಆಚಾರ್ಯ? ಮಡಿ ಮೇಲಿಗೆ ಅವ್ರಿಗೆ ಅದೇ ಮಡಿ. ಆದರೆ ಅದಕ್ಕಿಂತ ಮೊದಲು ಅವರು ಆ ಪ್ರಾಣಿಯ ಜೀವಕ್ಕೆ ಸದ್ಗತಿಯನ್ನು ಕೊಟ್ಟು ಅದನ್ನು ಯಜ್ಞಯಾಗಾದಿಗಳಲ್ಲಿ ಸಮರ್ಪಣೆ ಮಾಡಿ ಅದನ್ನು ತಾವು ಸ್ವೀಕರಿಸ್ತಿದ್ರು. ಸರಿ, ಈ ವಶಿಷ್ಠ ವಿಶ್ವಾಮಿತ್ರ ಮನೆಗೆ ಊಟಕ್ಕೆ ಹೋಗ್ತಿದ್ರಲ್ಲ, ಅವ್ರಿಗೇನು ಬಿಡಿಸ್ತಿದ್ರು? ಅವರಿಗೆ ತಾನು ತಿನ್ನೋ ಪದಾರ್ಥವನ್ನೇ ಬಡಿಸ್ತಿದ್ರು. ಶಾಂತಂ ಪಾಪಂ, ಶಾಂತಂ ಪಾಪಂ. ವಶಿಷ್ಠ ವಿಶ್ವಾಮಿತ್ರ ಮಾಂಸ ತಿಂತಿದ್ರೆ ಇಲ್ಲ, ಮತ್ತೆ ಬಡಿಸ್ತಿದ್ರು ಅಂತ ಹೇಳ್ತೀರಿ? ಬಡಿಸಿದ್ದನ್ನು ತಮಗೆ ಬೇಕಾದ ರೀತಿಯಲ್ಲಿ ಹಣ್ಣು ಹಾಲುಗಳನ್ನಾಗಿ ಪರಿಣಮಿಸಿ ಅದನ್ನು ತಮ್ಮ ಬಿಂಬಮೂರ್ತಿಗೆ ಸಮರ್ಪಣೆ ಮಾಡಿ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ವಶಿಷ್ಠ ವಿಶ್ವಾಮಿತ್ರರಿಗಳಿಗಿತ್ತು, ಅಲ್ಲಿ ಆಗಿನ ಋಷಿಗಳಿಗಿತ್ತು. ಸತ್ಯಬೋಧರಿಗೆ ಇದೇ ರೀತಿಯಾಗಿ ಸವಣೂರು ನವಾಬ್ ತಂದಿಟ್ಟಾಗ ಅದನ್ನು ಹಣ್ಣು ಹಂಪಲುಗಳನ್ನಾಗಿ ಪರಿಣಮಿಸಿದರು ಅಂತ ಅನ್ನೋ ಕಥೆಯನ್ನು ಕೇಳ್ತೇವೆ. ರಾಘವೇಂದ್ರ ಸ್ವಾಮಿಗಳು ಬಿಜಾಪುರಕ್ಕೆ ಬಂದಾಗ ಆದಿಲ್ ಶಾ ಇದೇ ರೀತಿಯಾಗಿರ್ತಕ್ಕಂಥ ಮಾಂಸದ ನೈವೇದ್ಯವನ್ನು ತಂದಿಟ್ಟಾಗ ಅದನ್ನು ಶಂಖದ ಪ್ರೋಕ್ಷಣೆಯಿಂದ ಹಣ್ಣು ಹೂಗಳನ್ನಾಗಿ ಪರಿಣಮಿಸಿದ್ದನ್ನು ನಾವು ಕೇಳ್ತೇವೆ. ಈ ಸಾಮರ್ಥ್ಯ ಆಗಿತ್ತು. ಜೈಮಿನಿ ಅಶ್ವಮೇಧದ ಗ್ರಂಥದ ಪ್ರಕಾರ ಯಾವಾಗ ಕುದುರೆ ಪೂರ್ತಿಯಾಗಿ ತಿರುಗಿ ಬಂತು, ತಿರುಗಿ ಬಂದ ಆ ಕ್ಷಣಕ್ಕೇನೆ ಆ ಕಾಲದಲ್ಲಿ ಆವಾಗ ಧೌಮ್ಯರಿಗೆ ಹೇಳ್ತಾರೆ, ಧೌಮ್ಯರೇ ಈ ಕುದುರೆ ವ್ಯವಸ್ಥೆಯನ್ನು ಮಾಡಿ ಅಂತ. ಧೌಮ್ಯರು ಕೆಲವತ್ತು ಧ್ಯಾನ ಮಾಡಿ ಯಾವುದೋ ವಿಧಾನಗಳನ್ನು ಮಾಡಿ ಹೇಳಿದರು, ನಾನು ಈ ಕುದುರೆಯ ಆತ್ಮವನ್ನು ಸದ್ಗತಿ ಕಳಿಸಿಬಿಟ್ಟಿದ್ದೇನೆ. ಈಗ ಈ ಶರೀರದಲ್ಲಿ ಕುದುರೆ ಜೀವ ಇಲ್ಲ. ಆನಂತರ ಈ ಶರೀರದಲ್ಲಿದ್ದ ಎಲ್ಲ ರಕ್ತವನ್ನು ನಾನು ಹಾಲನ್ನಾಗಿ ಪರಿಣಮಿಸಿದ್ದೇನೆ. ಆನಂತರ ಇಲ್ಲಿದ್ದ ಮಾಂಸವೆಲ್ಲ ಕರ್ಪೂರವಾಗಿದೆ. ಇನ್ನು ಇದನ್ನು ಯಜ್ಞಕ್ಕೆ ಉಪಯೋಗಿಸ್ಲಿಕ್ಕೆ ಪರವಾಗಿಲ್ಲ ಅಂತ ತಿಳ್ಕೊಂಡಂತೆ. ಎಂಥ ಸಾಮರ್ಥ್ಯ ಇರಬೇಕು ಕಲ್ಪನೆ ಮಾಡಿಕೊಳ್ಳಿ. ಸುಮ್ಮನೆ ಕಥೆ ಕಾದಂಬರಿ ಬರ್ತಕ್ಕಂಥವ್ರು ಏನೋ ವಿಕೃತ ಬರೀತಾರೆ. ಅವರಿಗೆ ನಮ್ಮ ಪುರಾಣಗಳ ಕಥೆಗಳು ಬೇಕು, ಆದರೆ ವಿವರಣೆ ಮಾತ್ರ ತಮಗೆ ಬೇಕಾದ ರೀತಿಯಲ್ಲಿ. ಒಟ್ಟು ಹಿಂದೂ ಧರ್ಮವನ್ನು ಹೇಗೆ ತಿರಸ್ಕರಿಸಬೇಕು, ಹಿಂದೂ ಧರ್ಮದಲ್ಲಿ ಹೇಗೆ ಅಸಡ್ಡೆ ಹುಟ್ಟಬೇಕು, ಹೊಸ ಯುವಕರಿಗೆ ನಿಯೋ ಕಮ್ಯುನಿಸಮ್, ಸೋಷಿಯಲಿಸಮ್ ನೀತಿಯ ಪ್ರಕಾರ ಅವರಿಗೆ ನಮ್ಮ ಧರ್ಮದ ಬಗ್ಗೆ ತಿರಸ್ಕಾರ ಹುಟ್ಟಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಕಾದಂಬರಿ, ಆ ರೀತಿ ಕಾದಂಬರಿ ಬರೆದ್ರೇ ಅವರಿಗೆ ಪ್ರೈಸ್ ಸಿಗ್ತದೆ. ನಾನು ಕನ್ನಡದ ಹೆಚ್ಚಿನ ಲೇಖಕರನ್ನು ಪ್ರತ್ಯಕ್ಷವಾಗಿ ಭೇಟಿಯಾಗಿ ಮಾತನಾಡಿದ್ದೇನೆ. ಅವರು ಹೇಳೋದೊಂದೇ, ಜನರಿಗೆ ಏನು ರುಚಿಸ್ತದೆ ಆ ರೀತಿಯಾಗಿ ನಾವು ಬರೀಬೇಕಾಗ್ತದೆ. ಇದ್ದ ಫ್ಯಾಕ್ಟ್ ಬರೆದರೆ ಯಾರೂ ಓದೋದಿಲ್ಲ. ಮತ್ತು ಜನಾಭಿಮುಖವಾಗಿರ್ತಕ್ಕಂಥದ್ದು ಇಲ್ದಿದ್ದಿಲ್ಲ ಅಂತಿಕೊಂಡಂತಂದರೆ ಅಕಾಡೆಮಿಕ್ ಪ್ರೈಸು ಸಿಕ್ಕೋದಿಲ್ಲ. ಪ್ರಾಮಾಣಿಕವಾಗಿ ಇಬ್ಬರು ಮೂರು ಲೇಖಕರು ಒಪ್ಕೊಂಡಿದ್ದಾರೆ. ಹಿಂದೂ ಧರ್ಮಕ್ಕೆ ಬೈದು ಬರೆದರೆ ಸಾಹಿತ್ಯಿಕ ಅಕಾಡೆಮಿ ಪ್ರೈಸ್ಗಳು
ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಉತ್ತಮ ಪ್ರೈಜ್ಗಳು ಸಿಗ್ತದೆ. ಜ್ಞಾನಪೀಠ ಅವಾರ್ಡ್. ಇನ್ನು ದೇವರು, ಋಷಿಗಳು, ಉತ್ತಮವಾಗಿರ್ತಕ್ಕಂಥ ವೇದ, ಸಂಸ್ಕೃತಿ ಇತ್ಯಾದಿಗಳನ್ನು ಬರೆದರೆ ಸಿಗೋದಿಲ್ಲ. ನಮ್ಮಲ್ಲಿ ಕೆಲವು ಕಥೆಗಾರರಾಗೋದ್ರು, ದೇವರು ನರಸಿಂಹಶಾಸ್ತ್ರಿ ಅಂತ ತಿಳ್ಕೊಂಡು ಅಂತೇಳಿ. ಋಷಿಗಳ ಮೇಲೆ, ರಾಜರ ಮೇಲೆ, ಅಧ್ಯಾತ್ಮದ ಮೇಲೆ 3-4 ಒಳ್ಳೆ ಕಾದಂಬರಿಗಳನ್ನು ಬರೆದಿದ್ದಾರೆ. ಆದರೆ ಅವ್ರಿಗೆ ಯಾವ ಸಾಹಿತ್ಯ ಅಕಾಡೆಮಿ ಪ್ರೈಸ್ ಸಿಗಲಿಲ್ಲ. ಅವರ ಕಾದಂಬರಿ ಎದುರಿನಲ್ಲಿ ಉಳಿದವರನ್ನು ನಿವಾಳಿಸಿ ಎಸೆಯಬೇಕು. ಯಾವುದೋ ದ್ವಾಪರಯುಗದ ನಿಯೋಗ ಪದ್ಧತಿಯನ್ನು ತಮ್ಮ ಕಾದಂಬರಿಯಲ್ಲಿ ಕಥೆಯನ್ನಾಗಿಟ್ಟುಕೊಂಡು, ಈ ನಿಯೋಗ ಕಲಿಯುಗದಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಇಟ್ಟುಕೊಂಡು ಭೈರಪ್ಪನವರು ವಂಶವೃಕ್ಷ ಬರೆದು ಜ್ಞಾನಪೀಠ ಅವಾರ್ಡ್ ಪಡೆದರು. ಅವತಾರವಾದವನ್ನು ನಿಂದಿಸಿ ಆಂಥ್ರೋಪಾಲಜಿಯನ್ನು ನಾನು ಇಟ್ಕೊಂಡು ಬರೆದಿದ್ದೀನಿ ಅಂತ ಹೇಳ್ಕೊಳ್ತಾ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಬರೆದು ಕಾರಂತರು ಜ್ಞಾನಪೀಠ ಅವಾರ್ಡ್ ಪಡೆದರು. ಒಬ್ಬ ಪ್ರಾಣೇಶಾಚಾರ್ಯರಿಗೆ ರಾತ್ರಿಯೆಲ್ಲ ಹುಡುಕಿದರು. ಅನಾಥ ಶವವನ್ನು ಸಂಸ್ಕಾರ ಮಾಡಲಿಕ್ಕೆ ಪ್ರಮಾಣ ಸಿಗಲಿಲ್ಲ. ಬ್ರಾಹ್ಮಣರೆಲ್ಲ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ ಯಾವುದೋ ಒಬ್ಬಳ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿ ಜ್ಞಾನಪೀಠ ಅವಾರ್ಡ್ ಪಡೆದಿರತಕ್ಕಂಥ ವ್ಯಕ್ತಿ, ಸಂಸ್ಕಾರ ಬರೆದಿರ್ತಕ್ಕಂಥ ವ್ಯಕ್ತಿ. ಅವರನ್ನು ನಾನು ಬಡೋದಕ್ಕೋಗಿ ಭೇಟಿಯಾಗಿದ್ದೆ. ನಿಮಗೆ ನಾನು ಹೇಳಿದವರಿಗೆ ಪ್ರತಿಯೊಂದು ABCD ಆರಂಭದ ಧರ್ಮಶಾಸ್ತ್ರದಲ್ಲಿಯೂ ಅನಾಥ ಶವವನ್ನು ಹೇಗೆ ಸಂಸ್ಕಾರ ಮಾಡಬೇಕು ಅನ್ನೋದನ್ನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೇನೆ. ನಿಮ್ಮ ಪ್ರಾಣೇಶಾಚಾರ್ಯ ರಾತ್ರಿಯೆಲ್ಲ ಧರ್ಮ ಹುಡುಕಿದ್ರೆ ಇಲ್ಲ, ಪ್ರಾಣೇಶಾಚಾರ್ಯ ದಡ್ಡ ಆಗಿರಬೇಕಲ್ಲ, ನೀವು ದಡ್ಡ ಆಗಿರಬೇಕು ಅಂತ ಡೈರೆಕ್ಟ್ ನಾನು ಮಾತನಾಡಿದೆ. ಇಲ್ಲ, ನಮ್ಮ ಊರಿನಲ್ಲಿ ಘಟನೆ ನಡೆದಿದ್ದು. ನಿಮ್ಮ ಊರಿನಲ್ಲಿ ನಡೆದ ಘಟನೆ ಸಂಪೂರ್ಣ ಬ್ರಾಹ್ಮಣ ಜಾತಿಗೆ ಅದು ಪ್ರತಿನಿಧಿ ಇಲ್ಲ, ದೇವತೆಗಳನ್ನು ವಿಕೃತವಾಗಿ ಚಿತ್ರಿಸೋದು. ಸೀತಾಯಣ, ಈಗ ಬಂದಿರತಕ್ಕಂಥ ಭೈರಪ್ಪನವರ ಉತ್ತರಾಯಣ. ದೊಡ್ಡ ಲೇಖಕರು, ಅವರ ಲೇಖನ ಶಕ್ತಿ ನಾನು ಒಳ್ಳೆಯ ಅನೇಕ ಜೊತೆಯಲ್ಲಿ ನಾನು ಸೇರಿದ್ದೇನೆ ಅವ್ರ ಜೊತೆಯಲ್ಲಿ. ಆದರೆ ಪುರಾಣಗಳ ಕಥೆಗಳನ್ನು ತಗೊಂಡು ವಿಕೃತವಾಗಿ ಪರ್ವದ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಾನು ಬೊಂಬೆಗೆ ಬಂದಿದ್ದರು. ಅವರು ನಮ್ಮ ಹವನೂರು ಅಂತಿಕೊಂಡಂತೆ ಅವ್ರ ಮನೆಗೆ. ಅವ್ರ ಜೊತೆ 30 ಪ್ರಶ್ನೆಗಳನ್ನು ಎದುರುಗಿಟ್ಟೆ ಅವರಿಗೆ ನಾನು. ನಿಮ್ಮ ಕಾದಂಬರಿಯಲ್ಲಿ ಈ ಪ್ರಶ್ನೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಕ್ರಮಗಳಿವೆ. ಅವರ ಪ್ರಕಾರ ದೃಷ್ಟದ್ಯುಮ್ನನ ತಂಗಿ ಅಲ್ಲ, ದೃಪದನ ತಂಗಿ ದೊಡ್ಡವಳಾದರೂ ಎಷ್ಟೋ ದಿವಸ ಮದುವೆ ಆಗಿರಲಿಲ್ಲ ಅಂತಕ್ಕಂಥ ಆ ವಿಕೃತವಾದ ಕಾಮನೆಯಿಂದಲೇ ಪ್ರಾರಂಭವಾಗ್ತದೆ ಕಾದಂಬರಿ. ದ್ರೌಪದಿಯಷ್ಟು ಅತ್ಯಂತ ದೀನಹೀನ ಪಾತ್ರ ಪರ್ವದಲ್ಲಿ ಬೇರೆ ಯಾರೂ ಇಲ್ಲ. ನಾನು ಅವ್ರಿಗೆ ಕೇಳಿದೆ, ದ್ರೌಪದಿ ಯಾರಿಗೂ ತಲೆಬಾಗದೇ ಇರತಕ್ಕಂಥ ಎಷ್ಟು ಉದಾಹರಣೆ ನಿಮಗೆ ನಾನು ಕೊಡಲಿ ಅಂತ ಕೇಳಿದೆ. ಸಭೆಯಲ್ಲಿ ಎದೆ ಸೆಟಿಸಿ ತನ್ನನ್ನು ಕರೆದುಕೊಂಡು ಬಂದಾಗ ಅವರು ಅಧೀನಲಾಗಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದ್ದು. ಯಾರು ಇದಕ್ಕೆ ತಯಾರಾಗದೇ ಇದ್ದಾಗ ತಾನೇ ತನ್ನ ಭಕ್ತಿಯಿಂದ ಕೃಷ್ಣನನ್ನು ಕರೆದುಕೊಂಡ್ಳು. ದುರ್ಯೋಧನ ಪರವಾಗಿ ತಾನು ಬಿಲ್ಲುಗಳನ್ನು ಬಿಟ್ಟು ಮತ್ಸ್ಯಂತ್ರವನ್ನು ಭೇದನೆ ಮಾಡ್ತೀನಿ ಬಂದಿರತಕ್ಕಂಥ ಕರ್ಣನಿಗಳದ್ದು ಬಾಡಿಗೆ ವ್ಯಕ್ತಿ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಇಷ್ಟು ಧೈರ್ಯವಂತೆ ಆಗಿರ್ತಕ್ಕಂಥ ದ್ರೌಪದಿ ದೀನಹೀನಳೆ. ಇಲ್ಲ, ನಾನು ಕೇಳಿದರೆ ಇಲ್ಲ, ಅದನ್ನು ಬಿಟ್ಬಿಡಿ, ಪೌರಾಣಿಕ ಕಥೆ ಬಿಟ್ಬಿಡಿ. ಒಬ್ಬಳು ಹೆಣ್ಮಗಳಿಗೆ 5 ಜನ ಗಂಡಂದ್ರಿದ್ದರೆ ಅವಳ ಮಾನಸಿಕ ಎಷ್ಟು ಉತ್ಪೀಡನೆ ಆಗ್ತದೆ, ಆ ರೀತಿಯಿಂದ ಕಾದಂಬರಿ ನೋಡಿ ಅಂತ ನಾನು ಹೇಳಿದೆ. ಅದಕ್ಕೆ ದ್ರೌಪದಿ ಪಾತ್ರ ಯಾಕೆ ತೆಗೆದುಕೊಂಡ್ರಿ? ದ್ರೌಪದಿ ಪಾತ್ರ ನಮ್ಮ ಶ್ರದ್ಧೆಯ ಪಾತ್ರ. ಶ್ರದ್ಧೆಯ ಪಾತ್ರ ಅಲ್ಲ, ಆ ರೀತಿಯಾದ ಪ್ರಮಾಣಗಳು ನಮ್ಮ ಎದುರಿಗಿವೆ. ದ್ರೌಪದಿಯ ಉದಾರತೆ, ದೃಷ್ಟತೆ, ಧೈರ್ಯ, ಧರ್ಮರಕ್ಷಣೆ, ಅತಿವ್ರತ್ಯ ಎಷ್ಟು ಬೇಕು. ಆದರೆ ಹಿಂದೂ ಧರ್ಮ ಬೈಲಿಲ್ಲ ಅಂತಂದರೆ ಜ್ಞಾನಪೀಠ ಅವಾರ್ಡ್ ಸಿಕ್ಕೋದಿಲ್ಲ. ಭೈರಪ್ಪನವರಿಗೆ ನಾನು ಕೇಳಿದೆ, ದೇವುಡು ಅವರಿಗೆ ಯಾಕೆ ನೀವು ಪ್ರೈಸ್ ಕೊಟ್ಟಿಲ್ಲ? ಅದೆಲ್ಲ ಬಿಟ್ಬಿಟ್ರಿ ಆಚಾರ್ಯ, ಅದೆಲ್ಲ ಒಂದು ಸಿಂಡಿಕೇಟ್ ಇರ್ತದೆ ಅಂತ ಹೇಳಿದರು. ಅದೆಲ್ಲ ಗ್ರೂಪ್ ಇರ್ತದೆ, ತಮ್ಮ ಜನ ಕೊಡಬೇಕು ಅಂತ ಅನ್ನೋದು. ಇದೇ ರೀತಿ ಉತ್ತರ ಕೊಟ್ಟಿದ್ದಾರೆ ಅವರು. ಡಾಕ್ಟರ್ ಹವನೂರು ಕೂಡ ಜೊತೆಯಲ್ಲಿದ್ದರು ಅವತ್ತು ವಾದ ಮಾಡುವಾಗ.
ತಾತ್ಪರ್ಯ ಇಷ್ಟೇ. ಈ ಇಲ್ಲಿರ್ತಕ್ಕಂತಹ ಒಂದು ಯಜ್ಞಯಾಗಾದಿಗಳನ್ನು ಅಶ್ವಮೇಧದ ಬಗ್ಗೆ ದೊಡ್ಡ ವಿದ್ವಾಂಸರು ತಪ್ಪು ಬರೆದಿದ್ದರು. ಹಿಂದಕ್ಕೆ ತರಂಗದಲ್ಲಿ ಅದರ ಬಗ್ಗೆ ವಿವರಣೆ ಬಂದಿತ್ತು. ಜನರಿಗೆ ಒಂದು ಸ್ವಲ್ಪ ಪ್ರಚೋದನೆ, ಮಾನಸಿಕವಾಗಿ ಪ್ರಚೋದನೆ ಮಾಡಿ ಅವರಲ್ಲಿ ಧರ್ಮದ ವಿರುದ್ಧದ ಬಗ್ಗೆ ಒಂದು ಬಂಡಾಯ ಹುಟ್ಟಿಸಿದ್ರೆ ಸಾಹಿತಿಗಳು ಸಾರ್ಥಕರಾಗ್ತಾರೆ. ಎಲ್ಲ ಸಾಹಿತಿಗಳು ವೈಯಕ್ತಿಕ ಆಧಾರ ನನಗಿದೆ, ಆದರೆ ಅವರು ತಪ್ಪು ಬರೆದದ್ದಕ್ಕೆ ಅಷ್ಟೇ ನನ್ನ ವಿರೋಧ ಇದೆ. ನಾನು ಪ್ರತಿಯೊಂದು ಕಾದಂಬರಿಗೂ ವಿರೋಧ ಮಾಡಿದ್ದೇನೆ. ಸಂಸ್ಕಾರದಿಂದ ಪ್ರಾರಂಭ ಮಾಡಿ ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಕಾದಂಬರಿಗಳು ಎಲ್ಲವನ್ನು ನಾನು ವಿರೋಧ ಮಾಡಿದ್ದೆ. ಯಾಕೆ? ನಮ್ಮ ಪಾತ್ರಗಳೇ ಬೇಕೇ ನಿಮಗೆ? ಇದೇ ಪೈಗಂಬರನ ಪಾತ್ರ ತೆಗೆದುಕೊಂಡು ಕಾದಂಬರಿ ಬರೆಯಿರಿ, ಕ್ರೈಸ್ತನ ಪಾತ್ರವನ್ನು ತೆಗೆದುಕೊಂಡು ಕಾದಂಬರಿ ಬರೆಯಿರಿ, ಧೈರ್ಯ ಇದ್ದರೆ ನೋಡೋಣ. ಆ ಹೊಡಿತಾರೆ, ಕೊಲ್ತಾರೆ, ನಾವು ಕೊಲ್ಲೋದಿಲ್ಲಲ್ಲ, ನಾವು ಸೌಮ್ಯತೆ ತೋರಿಸ್ತೇವೆ. ಅದಕ್ಕೋಸ್ಕರ ಏನು ಬೇಕಾದ್ದು ಮಾಡ್ತಾರೆ. ನಮ್ಮ ತಪ್ಪು, ನಾವು ಕ್ರಾಂತಿ ಹೇಳೋದಿಲ್ಲ, ನಮ್ಮ ರಕ್ತ ಬಿಸಿ ಆಗೋದಿಲ್ಲ. ಇಂಥವ್ರು ಬರೆದಾಗ ನಮ್ಮ ರಕ್ತ ಬಿಸಿಯಾಗಿ ಅವರನ್ನು ನಿಷೇಧ ಮಾಡ್ತಕ್ಕಂಥ ಒಂದು ರೀತಿಯಾಗಿ, ಯಾಕೆ ಆ ರೀತಿ ಶಿಕ್ಷಣ ಕಾಲೇಜ್ ಕೊಡಲಿಲ್ಲ. ಏನು ಆಚಾರ್ಯ ಪುರಾಣ ಬಿಟ್ಟು ಏನೋ ಹೇಳ್ತಾರೆ. ಹೌದು, ಪುರಾಣ ಕಾಂಟೆಂಪ್ರರಿ. ಪುರಾಣದಲ್ಲಿ ಅಶ್ವಮೇಧ ಯಜ್ಞದ ಸಂದರ್ಭದಲ್ಲಿ ಈ ಮಾತನ್ನು ತಪ್ಪದೇ ಹೇಳ್ತಾರೆ. ಆನಂತರ ಭೀಮಸೇನ ಒಂದು ಚೂಪಾಗಿರ್ತಕ್ಕಂಥ ಖಡ್ಗದಿಂದ ಇದಕ್ಕೆ ಅಶ್ವಕ್ಕೆ ಚುಚ್ಚಿದಾಗ ಹಾಲಿನ ಧಾರೆ ಎರೆದಿದೆ, ರಕ್ತ ಬರಲಿಲ್ಲ ಶರೀರದಿಂದ. ನಂತರ ಅದು ಕರ್ಪೂರದ ಒಂದು ಉಂಡೆ ಆಯಿತು. ಕರ್ಪೂರದ ಉಂಡೆ ಆದಮೇಲೆ ಅದನ್ನು ಆ ಕಾಲದಲ್ಲಿ ಬಲಿಯನ್ನು ಕೊಟ್ಟಿದ್ದಾರೆ. ಇಂಥ ಸಾಮರ್ಥ್ಯ ಇತ್ತು, ಅದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಇರಲಿ, ಇವನು ಇಂದ್ರ 99 ಅಶ್ವಮೇಧ ಯಜ್ಞಗಳು ನಿರ್ವಿಘ್ನವಾಗಿ ನಡೆದು 100ನೇ ಅಶ್ವಮೇಧ ಯಜ್ಞ ನಡೆದಿತ್ತು. ಆಗ ಇಂದ್ರ ಅಶ್ವಮೇಧದಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ, ಸಿದ್ಧರು ಬಂದಿದ್ದಾರೆ, ಸಾಧ್ಯರು ಬಂದಿದ್ದಾರೆ. ಎಲ್ಲರೂ ಎಲ್ಲ ರೀತಿಯಾಗಿರ್ತಕ್ಕಂಥ ನಡೀತಾ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಯಜ್ಞದಲ್ಲಿ 100ನೇ ಯಜ್ಞ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಇಂದ್ರ ಪಾಖಂಡಿಗಳ ವೇಷವನ್ನು ಹಾಕಿಕೊಂಡು, ಪಾಖಂಡಿ ವೇಷ ಅಂತಿಕೊಂಡು ನೋಡಿದರೆ ಈ ಕಾಲಕ್ಕೆ ಜಟ ಬಿಟ್ಟಿರ್ತಾರೆ. ಒಂದು ಅಕ್ಷರದ ಜ್ಞಾನ ಇರೋದಿಲ್ಲ. ಸುಮ್ಮನೆ ಜನರಿಗೆ ಭಿಕ್ಷೆ ಬೇಡೋದಕ್ಕೋಸ್ಕರ ಬೇಟಧಾರಣೆ, ಮೈಯೆಲ್ಲ ಭಸ್ಮ ಬಳೆದುಕೊಂಡಿರ್ತಾರೆ, ಸಿಕ್ಕತ್ತೆ ತಿಂತ ಇರ್ತಾರೆ. ವೇಷ, ರಕ್ತವಸ್ತ್ರ, ಜಟೆ, ಆನಂತರ ಕಪ್ಪಿನಿ ಹಾಕ್ಕೊಂಡಾಗ ದೊಡ್ಡ ಅಂಗಿ ಹಾಕ್ಕೊಂಡಿರ್ತಾರೆ. ಆ ವೇಷದಲ್ಲಿ ಇಂದ್ರ ಬಂದು ಆ ಕುದುರೆಯನ್ನು ಅಪಹರಣ ಮಾಡಿದ್ದ. ಆದರೆ ಯಜ್ಞದಲ್ಲಿ ಅತ್ರಿ ಋಷಿಗಳು ಅಧ್ವರ್ಯುಗಳಾಗಿದ್ದರು. ಅಧ್ವರ್ಯುವಿನ ಲಕ್ಷಣ ಎಂತಕೊಂಡಂತಂದರೆ ಎಲ್ಲ ಕಡೆಗೆ ಲಕ್ಷ್ಯ ಕೊಟ್ಟು ಸರಿಯಾಗಿ ಯಜ್ಞ ನಡೀತಾ ಇದೆಯಲ್ಲ ಅಂತ ನೋಡೋದು. ಆಗಿಂದಾಗಲೇ ಅವರು ಋತುರಾಜನ ಮಗನಿಗೆ ಹೇಳಿದ್ದಾರೆ, ಇಂದ್ರ ಕುದುರೆ ತೆಗೆದುಕೊಂಡು ಹೋಗ್ತಾ ನೋಡು, ಬೆನ್ನತ್ತು. ಅವನು ಬೆನ್ನತ್ತು ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡಬೇಕು ಅಂತಂದಾಗ ಇಂದ್ರ ಕುದುರೆ ಬಿಟ್ಟು ಹೋಗ್ಬಿಟ್ಟ. ಮತ್ತೆ ಪುನಃ ಯಜ್ಞ ಪ್ರಾರಂಭ ಆಯಿತು. 2ನೇ ಸಲ ಕಾಪಾಲಿಕ ವೇಷವನ್ನು ಹಾಕ್ಕೊಂಡು ಬಂದಿದ್ದಾನೆ ಇಂದ್ರ. ಕೊರಳಲ್ಲಿ ರುಂಡಮಾಲೆ, ಕೈಯಲ್ಲಿ ಪಾನಪಾತ್ರ, ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿದ್ದಾರೆ. ಆ ರೀತಿಯಾಗಿ ತಲೆಬುರುಡೆಯನ್ನು ಅಥವಾ ಅದರ ಆಕೃತಿಯಾಗಿರ್ತಕ್ಕಂಥ ಒಂದೇನು ಭಿಕ್ಷಾಪಾತ್ರ ಇಟ್ಕೊಂಡಿರ್ತಾರೆ. ಈ ಕಡೆಯಲ್ಲಿ ಕಟ್ವಾಂಗ, ಅದೇ ತಮ್ಮ ಕೈಗಳಿಗೆ ಇಟ್ಕೊಂಬ ಸಲುವಾಗಿ ಒಂದು ಕಟ್ಟಿಗೆ ಹಿಂಗೆ ರೌಂಡ್ ಮಾಡಿ ಉದ್ದಾಗಿರ್ತಕ್ಕಂಥ ಕಟ್ಟಿಗೆ ಇಟ್ಕೊಂಡಿರ್ತಾರೆ. ಈ ವೇಷ ಹಾಕಿಕೊಂಡು ಆ ಕಾಲದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಮತ್ತೆ ಪುನಃ ಅತ್ರಿಷಿಗಳು ಹೇಳ್ತಾರೆ, ಇಲ್ಲೇ ಅಡಿಕೊಂಡಿದ್ದ ಇಂದ್ರ ತೊಗೊಂಡು ಹೊರಟಿದ್ದಾನೆ, ಹೋಗಿ ನೋಡು ಅಂತ ತಿಳ್ಕೊಂಡಂತೆ. ಆವಾಗ ಮತ್ತೆ ಇಂದ್ರ
ಈ ರೀತಿಯಾಗಿರ್ತಕ್ಕಂಥ ಕುದುರೆನ ಬಿಟ್ಟು ಓಡಿ ಹೋಗ್ತಾನೆ. ಪ್ರಶ್ನೆ ಬರ್ತದೆ, ದೇವತೆಗಳು ನಾವು ಪೂಜೆ ಮಾಡ್ತೇವೆ, ಯಜ್ಞ ಆಗೋದು ಇಂದ್ರಾಯ ಸ್ವಾಹ ಅಂತ ತಿಳ್ಕೊಂಡಂತೇಳಿ ಆಹುತಿಯನ್ನು ಕೊಡ್ತೇವೆ. ಇಂದ್ರ ಇಂಥ ಕಳ್ಳತನದ ಕೆಲಸವನ್ನು ಮಾಡಬೇಕೆ ಅಥವಾ ಆ ರೀತಿಯಾಗಿ ಸೋತು ಹೋಗ್ಬೇಕೆ? ಮತ್ತೆ ಕಳ್ಳತನ ಮಾಡಿದ ರಾಜಕುಮಾರ ಬಂದಿರತಕ್ಕಂಥದ್ದಲ್ಲಿ ಸೋತು ಹೋಗ್ಬಿಟ್ಟ. ಏನಿದೆ ಎಲ್ಲಿಯೇ ಏನಿದು ಕತೆ ಅರ್ಥ ಆಗೋದಿಲ್ಲ. ಇಂದ್ರನಿಗೆ ಎಷ್ಟು ಹೊಟ್ಟೆ ಕಿಚ್ಚಾಕೆ ಅನ್ನುವ ಸಂದರ್ಭದಲ್ಲಿ, ಇಂಥ ಸಂದರ್ಭ ಬಂದಾಗ ನಮ್ಮ ಆಚಾರ್ಯರಿಗೆ ನಾವು ಶರಣ ಹೋಗ್ಬೇಕಾಗ್ತದೆ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ದೇವಾಹ ಶಕ್ತಾಶ್ಚ ಮೋಹಾಯ. ದೇವರು ಪೃಥ್ವಿರಾಜನ ಮಗನನ್ನು ಸುಲಭವಾಗಿ ಸೋಲಿಸ್ಬೋದಾಗಿತ್ತು. ಸಮರ್ಥರಾಗಿದ್ದರೂ ಕೂಡ ಅಸುರ ಮೋಹನಾರ್ಥವಾಗಿ ಶಕ್ತಿಹೀನರಂತೆ ಒಬ್ಬ ರಾಜಕುಮಾರನ ಇಂದ್ರ ಸೋತೋಗ್ಬಿಟ್ಟ, ಹಾಗಾದ್ರೆ ನಾವು ಇಂದ್ರಲೋಕದ ಮೇಲೆ ಆಕ್ರಮಣ ಮಾಡೋಣ ಅಂತೇಳಿ ಅಸುರ ಬಂದಾಗ ಕೊಂದು ಹಾಕ್ತಾನೆ ಅವನು ಅಷ್ಟೇ. ಋಷೀಣಾಂಚೈವ ರಾಜ್ಞಾನಂ ನಹಿತೇ ದೇವತಾ ಸಮ. ಒಂದು ಮಾತು ನೆನಪಿಟ್ಕೊಳ್ಬೇಕು ಅಂತ ಆಚಾರ್ಯ ಹೇಳ್ತಾರೆ. ಪೃಥ್ವಿರಾಜನೇ ಇರಲಿ, ಅನೇಕ ಋಷಿಗಳೇ ಇರಲಿ, ಋಷಿಗಳು ಶಾಪ ಕೊಟ್ಟರು ಹಾಗೆ ಹೀಗೆ ಅಂತ ಕೇಳ್ತೀವಲ್ಲ, ಅವರಾಗಲಿ ಗೌತಮ ಋಷಿಗಳಾಗಲಿ ಯಾರು ಇಂದ್ರನ ಸಮಾನ ಕಕ್ಷೆ ಅವರಲ್ಲ. ಇಂದ್ರ ಅವ್ರಿಗಿಂತ ಬಹಳ ದೊಡ್ಡ ಕಕ್ಷೆಯಲ್ಲಿರ್ತಕ್ಕಂಥ ವ್ಯಕ್ತಿ. ಪರಮಾತ್ಮ ಇಂದ್ರನಿಗೆ ಹೇಳ್ತಾನೆ, ಈ ಯಜ್ಞ ನಿಲ್ಲಿಸ್ಬಿಡು, ಈ ಋಷಿಗಳ ತಪಸ್ಸನ್ನು ಪರೀಕ್ಷೆ ಮಾಡು. ಆಜ್ಞೆಯವ ಹರೇ ಕ್ವಾಪಿ ಕಾರ್ಯತೋ ವಾ ಕ್ವಚಿತ್ ಕ್ವಚಿತ. ಇಂದ್ರ ಎರಡು ರೀತಿಯಿಂದ ತಪಸ್ಸಿಗೆ ವಿಘ್ನ ಮಾಡ್ತಾನೆ. ಒಂದು, ಅಸುರರಿಗೆ ಆ ತಪಸ್ಸು ಪೂರ್ಣವಾಗಬಾರದು ಅಂತೇಳಿ ವಿಘ್ನ ಮಾಡ್ತಾನೆ. ಇನ್ನು ಋಷಿಗಳು ಮುನಿಗಳು ಒಳ್ಳೆಯವರು ಸಾತ್ವಿಕ ತಪಸ್ಸು ಮಾಡ್ತಾ ಇರ್ತಾರಲ್ಲ, ಅವರನ್ನು ಪರೀಕ್ಷಿಸುವುದಕ್ಕೋಸ್ಕರ, ಅವರ ಪರೀಕ್ಷೆ ಮಾಡಿ ಅವರು ಇನ್ನೂ ಹೆಚ್ಚು ತೀವ್ರವಾಗಿ ತಪಸ್ಸು ಮಾಡುವಂತೆ ಪ್ರೇರಿಸುವುದಕ್ಕೋಸ್ಕರ, ಅವರ ಜಿತೇಂದ್ರಿಯತ್ವವನ್ನು ಬೆಳೆಸೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಯಜ್ಞ ಕೆಡಿಸುವ ಕೆಲಸವನ್ನು ಇಂದ್ರ ಮಾಡ್ತಾನೆ. ಈ 2 ಸಲ ಏನು ಇಂದ್ರ 3 ಸಲ ಬಂದಿದ್ನಲ್ಲ, 3 ಸಲ ವೇಷವನ್ನು ಪಾಖಂಡಿಗಳ ವೇಷವನ್ನು ಹಾಕ್ಕೊಂಡಿದ್ದ. ಅವರಿಗೆ ಪಾಖಂಡಿ ಅಂತ ತಿಳ್ಕೊಂಡಂತೆ ಯಾಕೆ ಕರೀತಾರೆ? ಪಾಲನಾಚ್ಯ, ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಪಾಲನಾಚ್ಯ ತ್ರಯೀ ಧರ್ಮ ಶಬ್ದೇನ ನಿಗದ್ಯತೆ. ವೇದಗಳು ಸಂಪೂರ್ಣ ಜಗತ್ತನ್ನು ಸಂರಕ್ಷಣೆ ಮಾಡೋದರಿಂದ ವೇದಗಳಿಗೆ ಅಂತಿಕೊಂಡಂತ ಹೆಸರು. ಅದನ್ನು ಯಾರು ಖಂಡನೆ ಮಾಡ್ತಾರೆ ಅಂದರೆ, ವೇದ ಮಾರ್ಗವನ್ನು ಖಂಡನೆ ಮಾಡಿ ವೇದ ಮಾರ್ಗವನ್ನು ಬಿಟ್ಟು ವೇದ ಮಾರ್ಗವನ್ನು ತಪ್ಪು ಅಂತ ತಿಳ್ಕೊಂಡಂತೇಳಿ ತಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ಏನು ನಾಸ್ತಿಕವಾದವನ್ನು ಬೆಳೆಸ್ತಾರಲ್ಲ, ಇವರೆಲ್ಲರೂ ಪಾಖಂಡಿಗಳು. ಇಂದ್ರ ಇಂಥ ಅಯೋಗ್ಯ ಅಸುರರು ಈ ದಾರಿಗೆ ಬರ್ತಕ್ಕಂಥವರಿಗೆ ಪಾಖಂಡಿಗಳೇ ಕಳಿಸೋದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥದ್ದು ಮಾಡಿ 3ನೇ ಸಲ ಯಾವಾಗ ಅವನು ಮತ್ತೆ ಪುನಃ ಅವನು ಮಾಡಿದನು ಆ ಕಾಲದಲ್ಲಿ, ಆಗ ಮತ್ತೆ ಇಂದ್ರ ಬಿಟ್ಟು ಹೋಗ್ತಾನೆ. ಇಂದ್ರನ ಈ ಪಾಖಂಡವನ್ನು ನೋಡಿಕೊಂಡು, ಯಾನಿ ರೂಪಾಣಿ ಜಗೃಹೆ ಇಂದ್ರೋ ಹಯ ಜಿಹೀರ್ಷಯ. ಕುದುರೆಯನ್ನು ಒಯ್ಯೋದಕ್ಕೋಸ್ಕರ ಇಂದ್ರ ಯಾವ್ಯಾವ ರೂಪಗಳನ್ನು ಧಾರಣ ಮಾಡಿದನು, ಅವೆಲ್ಲ ಪಾಪಸ್ಯ ಖಂಡಾನಿ, ಅವುಗಳು ಪಾಖಂಡಿಗಳ ವೇಷ ಅಂತಿಕೊಂಡಂತೇಳಿ ಮುಂದೆ ಅನುಕರಣಕ್ಕೆ ಕಾರಣೀಭೂತವಾಯಿತು ಅಂತ ತಿಳ್ಕೊಂಡಂತ. 3ನೇ ಸಲ ದಿಗಂಬರನಾಗಿ ಸೊಂಟಕ್ಕೆ ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡು, ಕಾಪಾಲಿಕರಂತೆ ನಾಗಾ ಸಾಧುಗಳು ಇರ್ತಾರಲ್ಲ ಆ ರೀತಿಯಂತೆ ವೇಷ ಹಾಕಿಕೊಂಡು, ಕೇಶೋಲ್ಲುಂಚನ ಕೂದಲು ಅರ್ಧಂಬರ್ಧ ಕಿತ್ತುಕೊಂಡು. ನಮ್ಮಲ್ಲಿ ಒಂದು ಧರ್ಮ ಇದೆ, ಎಷ್ಟೆಷ್ಟು ನೀವು ಕಷ್ಟಪಡ್ತೀರಿ ಅಷ್ಟು ಬೇಗನೆ ಮೋಕ್ಷ ಸಿಗ್ತದೆ. ಆ ಧರ್ಮದಲ್ಲಿ ಹೆಣ್ಮಕ್ಕಳೇ ಇರಲಿ ಗಂಡಸರಿರಲಿ ಸನ್ಯಾಸಿಗಳಾಗಿ ಆಗಲಿಕ್ಕೆ ಯಾವಾಗ ಬರ್ತಾರಲ್ಲ, ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೊಂದು ಮುಖ್ಯ ಸನ್ಯಾಸ ತೆಗೆದುಕೊಳ್ಳೋಕ್ಕಿಂತ ಮೊದಲು ಕೇಶೋಲ್ಲುಂಚನ, ಅವರು ಸಂಪೂರ್ಣವಾಗಿರ್ತಕ್ಕಂಥ ತಲೆ ಖಾಲಿ ಮಾಡಬೇಕು, ಬಳಸ್ಕೊಳ್ಬೇಕು. ಕತ್ತರಿಯಿಂದ ಅಲ್ಲ, ಅವೊಂಥರ ಚಿಮಟ ಇರ್ತದೆ, ಚಿಮಟ ಹಿಡಿದು ಒಂದೊಂದು ಕೂದಲು ಕಿತ್ತಾರೆ. ಕಿತ್ತಿದಾಗೆಲ್ಲ ಮಹಾಸುಖ ಅಂತ ತಿಳ್ಕೊಂಡು ಹೋಗು.
ಮಧ್ಯದಲ್ಲಿ ಕಣ್ಣೀರು ಹಾಕಿದರೆ ಮತ್ತೆ ಪುನಃ ಕಠೋರ ನಿಯಮ. ಈಗ ಸದ್ಯ ಸನ್ಯಾಸಿಲ್ಲ, ಆಮೇಲೆ ಕಣ್ಣೀರು ಹಾಕುವಂತಿಲ್ಲ. ಪ್ರತಿಯೊಂದು ಕೂದಲು ಕಿತ್ತಿದಾಗಲೂ ಅವರಲ್ಲಿ ಹೆಣ್ಮಕ್ಳು ಸನ್ಯಾಸಿಗಳಾಗ್ತಾರೆ. ಪ್ರತಿಯೊಂದು ಕೂದಲು ಚಿಮಟ ಹಾಕಿ ಕಿತ್ತಿದರೆ ಮಹಾಸುಖ ಮಹಾಸುಖ ಅಂತ ಅನ್ಬೇಕು. ಇವೆಲ್ಲ ಪಾಖಂಡ ಮತಗಳು ಅಂತ ತಿಳ್ಕೊಂಡಂತೇಳಿ ಇಲ್ಲಿ ಭಾಗವತ ಅವರನ್ನು ಸ್ಪಷ್ಟವಾಗಿ ಹೇಳ್ತದೆ. ಯಾನಿ ರೂಪಾಣಿ ಜಗೃಹೇ ಇಂದ್ರೋಹಯ ಜಹೀರ್ಷಯ ತಾನಿ ಪಾಪಸ್ಯ ಖಂಡಾನಿ ಲಿಂಗ ಖಂಡಮಿಯೋಚ್ಯತೆ. ಕೇವಲ ವೇಷ ಇರ್ತದೆ, ಅಲ್ಲಿ ಯಾವುದೇ ಸಿದ್ಧಾಂತ, ಯಾವ ತತ್ವಜ್ಞಾನ ಇರೋದಿಲ್ಲ. ಯಾವ ತತ್ವಜ್ಞಾನ ಅಲ್ಲಿ ಇರೋದಿಲ್ಲ ಅಂತ ತಿಳ್ಕೊಂಡಂತಿದ್ದಾರೆ. ಇಂಥ ಸಂದರ್ಭದಲ್ಲಿ 3ನೇ ಸಲವೂ ಕೂಡ ಕುದುರೆ ಹೋದ್ಮೇಲೆ ಅಂತಾರೆ. ಈಗ ಪೃಥ್ವಿರಾಜನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ತನ್ನ ಧನುಷ್ಯ ಬಾಣ ಖಡ್ಗ ತೆಗೆದುಕೊಂಡು ಎದ್ದ. ಆಗ ಋತ್ವಿಜರು ಹೇಳಿದ್ರು, ಬೇಡ, ನಿನ್ನ ಮಗ 2 ಸಲ ಇಂದ್ರನ ಗೆದ್ದಿದ್ದಾನೆ, 3ನೇ ಸಲ ಈಗಾಗಲೇ ಅವನಿಗೆ ಗೆದ್ದಿದ್ದರಿಂದ ವಿಜಿತಾಶ್ವ ಅಂತ ಹೆಸರು ಕೊಟ್ಟಿದ್ದು ಋಷಿಗಳು. ಕುದುರೆಯನ್ನು ಗೆದ್ಕೊಂಡು ತೊಗೊಂಡಿದ್ದ ಅಂತ ಹೇಳ್ಕೊಂಡಂತೇಳಿ. ನೀನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದರಿಂದ ಯುದ್ಧ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಜ್ಞ ದೀಕ್ಷಿತ ಯಜಮಾನ ಅಲ್ಲೇ ಮೌನ ವ್ರತದಿಂದ ಎಷ್ಟು ದಿವಸ ಯಜ್ಞ ಇರ್ತಾ ಅಲ್ಲೇ ಕೂತ್ಕೊಂಡಿರ್ಬೇಕು. ನಾವು ಇಂದ್ರನನ್ನೇ ಆವಾಹನ ಮಾಡಿ ನಮ್ಮ ಸ್ರವದಲ್ಲಿ ಪೂರ್ಣಾಹುತಿಯನ್ನು ಕೊಡ್ತೇವೆ. ಆ ಪಾತ್ರೆಯಲ್ಲಿ ಇಂದ್ರನಿಟ್ಟು ಅಗ್ನಿಯಲ್ಲಿ ಅವನು ಬಲಿ ಕೊಟ್ಬಿಡ್ತೇವೆ, ಇನ್ನು ಅವನನ್ನೇ ಮುಗಿಸ್ತೇವೆ ಅಂತ ತಿಳ್ಕೊಂಡಂತೆ. ಸಿಟ್ಟು, ಅಹಂಕಾರ, ಉದ್ವೇಗ ಮನುಷ್ಯನನ್ನು ಎಲ್ಲಿವರೆಗೂ ಯಾರನ್ನು ಸಂತೋಷಪಡಿಸಿ ಫಲ ಪಡಬೇಕೋ ಆ ಇಂದ್ರನನ್ನೇ ಬಲಿ ಕೊಡ್ತೇವೆ ಅಂತ ತಯಾರಾಗಿರ್ತಕ್ಕಂಥವರು. ಹಿಂದಕ್ಕೆ ಒಬ್ಬ ಋಷಿ ಇದೇ ರೀತಿಯಾಗಿರ್ತಕ್ಕಂಥ ಜನಮೇಜಯನ ಸರ್ಪಯಜ್ಞದ ಪುರೋಹಿತರು ಇದೇ ರೀತಿಯಾಗಿ ಮಾಡಿದರು. ಆಸ್ತಿಕ ಬಂದು ತಡೆದಿದ್ದ. ಈಗ ಋತ್ವಿಜರು ಅದೇ ರೀತಿಯಾಗಿ ಇಂದ್ರನನ್ನೇ ಆವಾಹನ ಮಾಡಿದ್ದಾರೆ. ಮಂತ್ರಿಯಿಂದ ಆಹ್ವಾನ ಮಾಡಿದ ಇಂದ್ರ ಬರಲೇಬೇಕು. ಅವನನ್ನು ಸ್ರವದಲ್ಲಿ ಇಟ್ಟು ಸೃಕ್ ಅಂತಿಕೊಂಡು ಸವಾಲ ಸೃಕ್ ಅಂತಿಕೊಂಡಂತಕ್ಕಂಥ ಯಜ್ಞ ಪಾತ್ರೆಯಲ್ಲಿ ಇಟ್ಟು ಇನ್ನೇನು ತುಪ್ಪದ ಜೊತೆಗೆ ಆಹುತಿ ಕೊಡಬೇಕು. ಬ್ರಹ್ಮದೇವರು ಬಂದಿದ್ದಾರೆ. ನೆಲೆಸರಿ ಏನು ಹುಚ್ಚುತನ ಮಾಡ್ತಾ ಇದ್ದೀರಿ? ಇಂದ್ರ ದೇವತಾ ಶರೀರ, ಈ ಶರೀರ ಹೋದ್ರೆ ಇನ್ನೊಂದು ಶರೀರ ತೆಗೆದುಕೊಳ್ತಾನೆ. ಅವನ ಪದವಿಗಿಂತ ಧಕ್ಕೆ ಬರೋದಿಲ್ಲ. ಪಾಪ ಬರ್ತದೆ ನಿಮಗೆ. ಇಂದ್ರನು ಯಜ್ಞಕುಂಡದಲ್ಲಿ ಬಂದು ಬೀಳಲಿ ಅಂತೇಳಿ ಅಂತಕ್ಕಂಥ ಹುಚ್ಚುತನ ಏನು ಮಾಡ್ತಾ ಇದ್ದೀರಿ? ದೇವತೆಗಳೊಂದು ಏನು ಅರ್ಥ ಮಾಡಿಕೊಂಡಿದ್ದೀರಿ? ಇಂದ್ರಾದಿಗಳು ಪರಮಾತ್ಮನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಭಗವಂತನ ವಿಶೇಷ ಸನ್ನಿಧಾನದಿಂದ ಯುಕ್ತನಾಗಿದ್ದಾನೆ ಇಂದ್ರ. ಪೃಥು ನಿನಕ್ಕಿಂತ ಹೆಚ್ಚು ಸನ್ನಿಧಾನ ಇಂದ್ರನಲ್ಲಿದೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಯಾಕೆ ಕುದುರೆ ಹಾಗೆ ಅಪಹರಣ ಮಾಡಿದ? ಪೃಥ್ವಿರಾಜ ಕೇಳ್ತಾನೆ, ವಿನಯದಿಂದ ಕೇಳ್ತಾನೆ, ಕೈ ಜೋಡಿಸಿ. ಒಂದು ಮನ್ವಂತರದಲ್ಲಿ ಶತಕೃತು ಒಬ್ಬನೇ. ಆದ್ದರಿಂದ ಈ ಶತಕೃತುತ್ವ ಇದು ಇಂದ್ರನಿಗಿರ್ತಕ್ಕಂಥದ್ದು. ನಿನಗೆ ಆ ಯೋಗ್ಯತೆ ಇಲ್ಲ. 99 ಮಾಡಿದ್ಯಾ, ಪರಮಾತ್ಮ ಸಂತುಷ್ಟನಾಗಿ ನಿನಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ನಿನಗಿಂತ ಉತ್ತಮನಾದ ಇಂದ್ರನನ್ನು ದ್ರೋಹ ಮಾಡೋದು ಸರ್ವಥಾ ಸರಿಯಲ್ಲ. ಸೋತ್ತಮರ ದ್ರೋಹ ಬೇಡ ಅಂತ ತಿಳ್ಕೊಂಡಂತೇಳಿ ಭಾಗವತದಲ್ಲಿ 1000 ಸಲ ಬಂದಿದೆ. ನಮಗಿಂತ ಉತ್ತಮರ ದ್ವೇಷ, ಉತ್ತಮರ ವಿರುದ್ಧವಾಗಿರ್ತಕ್ಕಂಥ ಪಿತೂರಿ, ಅವ್ರಿಗೆ ಉತ್ತಮರಾಗಿರ್ತಕ್ಕಂಥ ವಿರುದ್ಧವಾದ ಕುತಂತ್ರ ನಮ್ಮನ್ನು ರೌರವ ನರಕಲ ಅಂದಂತಮಸೆ ಕರೆದುಕೊಂಡು ಹೋಗ್ತಾರೆ. ಆದ್ದರಿಂದ ನಮಗಿಂತ ಉತ್ತಮರಾದಂಥ ವಿಷಯದಲ್ಲಿ ಆದರದಿಂದ ಅಲ್ಲಿದ್ದ ಭಗವಂತನನ್ನು ಕಾಣ್ತಾ ಆದರದಿಂದ ಇರಬೇಕು. ಅವ್ರು ಏನೇ ಬೇಕಾದ ಮಾಡಲಿ, ಅವ್ರು ಮಾಡಿದ ಪಸಂದ್ ಬೀಳಲಿ, ಬೇಕಾದ್ರೆ ಬಿಡಲಿ. ಅವ್ರು ನಿಮ್ಮ ವಿರುದ್ಧ ಮಾಡ್ತಾರೆ ಅಂತ ಅನಿಸಿದ್ರು ಕೂಡ ಅವರಿಂದ ದೂರ ಇರಿ. ಸೋತ್ತಮರ ದ್ರೋಹ ಎಲ್ಲ ಕಾಲದಲ್ಲಿಯೂ ರೌರವ ನರಕ, ಇಲ್ಲಿಯೂ ದುಃಖ, ನರಕದಲ್ಲಿಯೂ ದುಃಖ ಅಂದಂತಮಸ ಆಮೇಲೆ. ಆದ್ದರಿಂದಾಗಿ ಪೃಥ್ವಿರಾಜ, ನಿನಗೆ ಫಲ ಬೇಕೋ ಇಂದ್ರನ ಬಲಿ ಬೇಕೋ ಹೇಳು. 100ನೇ ಯಜ್ಞ ವಿಘ್ನವಾಯಿತು ಅಂತ ದುಃಖ ಪಡಬೇಡ. 100ನೇ ಯಜ್ಞ ಮಾಡಿದ ಫಲ ನಿನಗೆ ಕೊಡ್ತೇನೆ. ಪರಮಾತ್ಮ ನಿನ್ನ ಕರುಣಿಸ್ತಾನೆ. ಆದರೆ ಇಂದ್ರನ ದ್ರೋಹ ಮಾಡಲಿಕ್ಕೆ ಹೋಗಬೇಡ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಉತ್ತಮರ ವಿಷಯದಲ್ಲಿ ನಿನ್ನ ದ್ರೋಹ, ಕುತಂತ್ರ, ಮೋಸ, ಮರೆ, ವಂಚನೆ ಯಾಕೆ?
ನೋಡು, ದೇವತೆಗಳ ಮೇಲೆ ಆಕ್ರಮಣ ರೂಪವಾಗಿರ್ತಕ್ಕಂಥ ಈ ಯಜ್ಞ ಅಂತೇನಿದೆ, ಇಲ್ಲಿಗೆ ನಿಲ್ಲಿಸ್ಬಿಡು. ಇಂದ್ರನ ವೇಷದ ಉದ್ದೇಶ ಪಾಖಂಡ ವೇಷ ಬಂದದ್ದು ಅಜ್ಞರಿಗೆ ಮೋಹನಾರ್ಥವಾಗಿತ್ತು. ಧ್ರುವ, ಅರ್ಥ ಮಾಡಿಕೊ. ಭಗವಂತನ ಆಜ್ಞೆಯಿಂದ, ನಮ್ಮಂಥ ಉತ್ತಮ ದೇವತೆಗಳ ಆಜ್ಞೆಯಿಂದ ಇಂದ್ರ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನೀನು ವೇನನ ಸಾತ್ವಿಕಾಂಶದಿಂದ ಹುಟ್ಟಿರ್ತಕ್ಕಂಥ ಒಳ್ಳೆ ಸಾತ್ವಿಕ ವ್ಯಕ್ತಿ. ಆವೇಶದಲ್ಲಿ ಬಂದು ಧರ್ಮ ವಿರುದ್ಧವಾದಂಥ ಸೋತ್ತಮ ದ್ರೋಹ ಮಾಡಬೇಡ. ನಿನಗಿಂತ ಶ್ರೇಷ್ಠರಾಗಿರ್ತಕ್ಕಂಥವರ ವಿಷಯದಲ್ಲಿ ದ್ವೇಷ, ಅಸೂಯ, ಮೋಸ, ಮರೆ, ವಂಚನೆ ಏನು ಮಾಡಲಿಕ್ಕೆ ಹೋಗಬೇಡ. ಇದರಷ್ಟು ಮಹಾಪಾಪ ಬೇರೆ ಯಾವುದೂ ಇಲ್ಲ. ಈ ಪಾಖಂಡ ಅಂತಿಕೊಂಡಂತನಿದೆ ಅಧರ್ಮದ ಜನನಿ. ನಿನ್ನ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರಸರಿತವಾಗ್ತದೆ. ಅದನ್ನು ತಡೆ, ಅವರನ್ನು ಶಿಕ್ಷಿಸು, ಇಲ್ಲಿಗೆ ಯಜ್ಞವನ್ನು ನಿಲ್ಲಿಸು ಅಂತಕೊಂಡಂತೇಳಿ ಬ್ರಹ್ಮದೇವರು ಹೇಳಿದ್ದಾರೆ. ಪೃಥು ಬಹಳ ವಿನೀತನಾಗಿರ್ತಕ್ಕಂಥ ವ್ಯಕ್ತಿ. ಆಗಲಿ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಸ್ವೀಕಾರ ಮಾಡಿದ್ದಾನೆ. ಇಂದ್ರನನ್ನು ಆದರದಿಂದ ಕರೀತಾನೆ, ಸಿಂಹಾಸ ಮೇಲೆ ಕೂಡಿಸಿ ಅವನಿಗೆ ಪೂಜೆ ಮಾಡ್ತಾನೆ. ಬ್ರಹ್ಮದೇವರ ಆಧ್ಯಕ್ಷದಲ್ಲಿ ಆ ಯಜ್ಞದ ಸಮಾಪ್ತಿಯಾಗಿ ಪೂರ್ಣಾಹುತಿ ಆಗ್ತದೆ. ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಎಲ್ಲ ಜನರಿಗೆ ಹೇಗೆ ಏನೇನು ಬೇಕು ಅದೆಲ್ಲವನ್ನು ಕೊಟ್ಟು ಪೃಥುರಾಜ ಸಂತೋಷಪಡಿಸಿದ್ದಾನೆ. ಸಂತೋಷಪಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಇವನ ಆ ಹಿರಿಯರ ಮಾತನ್ನು ಕೇಳಿದ್ದರಿಂದ ಸಂತುಷ್ಟನಾದ ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಇಲ್ಲಿ ಬಂದ ಇಂದ್ರ, ಮೊದಲು ಇಂದ್ರನಿಗೆ ಕರೆದು ಪೂಜೆ ಮಾಡಿದ್ನಲ್ಲ, ಆ ಇಂದ್ರ ವೇಷಧಾರಿಯಾದ ಇಂದ್ರ ಅಂದರೆ ಇನ್ನೊಂದು ರೂಪದಿಂದ ಬಂದಿದ್ದ. ಪರಮಾತ್ಮ ತನ್ನ ಜೊತೆಯಲ್ಲಿ ಮೂಲರೂಪಿಯಾದ ಇಂದ್ರನನ್ನು ಕೂಡ ಕರೆದುಕೊಂಡು ಬಂದಿದ್ದಾನೆ. ಇಂದ್ರನ ಜೊತೆಯಲ್ಲಿ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ, ಪೃಥುರಾಜ, ಇಂದ್ರನನ್ನು ನೀನು ಕ್ಷಮಿಸು. ಈಗಾಗಲೇ ಅವನು ಪೂಜೆ ಮಾಡಿ ಆಗಿದೆ ಇಂದ್ರನನ್ನು. ಪರಮಾತ್ಮ ಹೇಳ್ತಾ ಇದ್ದ, ಇಂದ್ರನನ್ನು ಕ್ಷಮಿಸು ನೀನು ಅಂತ ತಿಳ್ಕೊಂಡಂತೇಳಿ. ಅಂದರೆ ಭಾಗವತ ನಮಗೆ ಕಲಿಸಿಕೊಡ್ತಾ ಇದೆ, ದೊಡ್ಡವರು ತಪ್ಪು ಮಾಡಿದಾಗಲೂ ಸಹ ಸಣ್ಣವರು ಆ ದೋಷಗಳನ್ನು ತೋರಿಸಿಕೊಟ್ಟಾಗ ನಿಜವಾಗಿಯೂ ತಪ್ಪಿದ್ದರೆ ಆಯ್ತಪ್ಪ ಕ್ಷಮಿಸಿಬಿಡಪ್ಪ ಅಂತ ಅನ್ಲಿಕ್ಕೆ ಏನೇನು ಅಡ್ಡಿ ಇಲ್ಲ. ಯಾಕೆ ಅಲ್ಲಿಯೂ ಕೂಡ ಭಗವಂತ ಇರ್ತಾನಲ್ಲ. ಸಣ್ಣವರಿದ್ದ ಭಗವಂತನಿಗೆ ಪರಮಾತ್ಮ ಕ್ಷಮಿಸು ಅಂತ ಕೇಳ್ಕೊಳ್ಳಿಕ್ಕೆ ಏನು ತಪ್ಪಿಲ್ಲ. ದೊಡ್ಡವರು ಅಧರ್ಮ ಮಾಡಿದರೆ ನಡೀತದೆ, ಸಣ್ಣವ್ರು ಮಾತನಾಡಬಾರ್ದು ಅಂತಂದು ಹಾಗೇನಿಲ್ಲ ನಮ್ಮಲ್ಲಿ. ಅದು ದೊಡ್ಡವರನ್ನು ಯಾವ ರೀತಿಯಾಗಿ ಅವ್ರ ಜೊತೆ ವಿವರಿಸಬೇಕು ಅದನ್ನೋದನ್ನು ಕಲಿಬೇಕು ಅಷ್ಟೇ. ಮೊದಲೇದು ಏನಿದೆ ಅಂತಿಕೊಂಡಂತ, ಮೊದಲೇದ್ದು ನೀನು ಎಷ್ಟು ತಪ್ಪು ಮಾಡಿದ್ದೆಲ್ಲವೂ ಕೂಡ ದೇಹಾಭಿಮಾನದಿಂದ. ನಿನಗೆ ನಾನು ಪೃಥು ರಾಜ ಜಗತ್ತನ್ನು ಡೆವಲಪ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತನೂ ಒಂದು ಏನು ಈ ಚಕ್ರವರ್ತಿ ದೇಹದ ಮೇಲೆ ಅಭಿಮಾನ ಇತ್ತಲ್ಲ, ಈ ಅಭಿಮಾನದಿಂದ ನೀನು ಇಂದ್ರ ನನಗಿಂತ ದೊಡ್ಡವ, ನಾನು ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಅನ್ಬಾರ್ದು ಅಂತಿಕೊಂಡಂತನ್ನೋ ಬಾಣವನ್ನು ಕಳೆದುಕೊಂಡು ಬಿಟ್ಟೆ. ಪೃಥು, ದೇಹಾಭಿಮಾನ ಬಹಳ ಬಹಳ ಕೆಟ್ಟದ್ದು. ಮನುಷ್ಯ ಎಲ್ಲ ಪಾಪಗಳನ್ನು ಮಾಡೋದು ದೇಹಾಭಿಮಾನದಿಂದಲೇ. ನಿನ್ನಂಥ ವ್ಯಕ್ತಿಗಳು ದೇಹಾಭಿಮಾನದಿಂದ ಇಂಥ ತಪ್ಪುಗಳನ್ನು ಮಾಡತಕ್ಕಂಥದ್ದು ಇದು ಸರಿ ಅಲ್ಲ. ಯಾಕೆ ತಿಳ್ಕೊಂಡಂತಂದರೆ ನಮ್ಮ ವಿರುದ್ಧವಾಗಿರ್ತಕ್ಕಂಥ ನಿನಗಿಂತ ಉತ್ತಮನ ಮೇಲೆ ನೀನು ದ್ರೋಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ದೇಹಾಭಿಮಾನದಿಂದ, ಆಗ ನೀನು ಪಡೆದಿರತಕ್ಕಂಥ ಶಾಸ್ತ್ರದ ಜ್ಞಾನ ಎಲ್ಲವೂ ವ್ಯರ್ಥ. ಪುರಾಣ ಶಾಸ್ತ್ರ ಕೇಳಿದ ವ್ಯಕ್ತಿ ತನಗಿಂತ ಉತ್ತಮರ ಬಗ್ಗೆ ಬಹಳ ಆದರ ತೋರಿಸ್ಬೇಕು. ನೋಡು, ಈ ದೇಹಾಭಿಮಾನ ಉಂಟಾಗ್ತದಲ್ಲ, ದೇಹಾಭಿಮಾನದಿಂದ ಆಗ್ರಹ ಉಂಟಾಗ್ತದಲ್ಲ. ಯಾರೇ ಏನು ನಿನ್ನ ಮೂಗು ಅಸಹ್ಯ ಇದೆ, ಯಾರೋ ಯಾಕೆ ನಂಗೆ ಬೈತಿ? ಅರೆ ಅವನು ಬೈದದ್ದು ನಿನ್ನ ಬಾಡಿಗೆ ಶರೀರ ಮೂಗಕ್ಕೆ,
ಒಳಗಿದ್ದ ನಿನ್ನ ಆತ್ಮ ಶರೀರ ಹೇಗಿದೆ ಅವನಿಗೆ ತಲೆ ಗೊತ್ತಿದೆ. ಏನು ತಲೆನೆಲ್ಲ ಬಾಲ್ಡ್ ಆಗಿದೆ, ಎಂಥ ತಲೆ ನಿಂದು ಅಂತ ತಿಳ್ಕೊಂಡಂತೇಳಿ ಅವ್ರು ಬೈಯೋದು ನಿನ್ನ ದೇಹಕ್ಕೆ, ನಿನಗಲ್ಲ. ಇಂಥ ಸಂದರ್ಭದಲ್ಲಿ ತಿಳಿವಳಿಕೆ ಇರತಕ್ಕಂಥ ವ್ಯಕ್ತಿ ನನ್ನ ದೇಹಕ್ಕೆ ಬೈತಾ ಇದ್ದಾರೆ, ಬೈಲಿ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಬೇಕು. ತಿರಸ್ಕಾರ ಮಾಡದೆ ನನಗೆ ಬೈದಿದ್ದನ್ನು ತಿರುಗಿ ಯಾಕೆ ಬೈಬಾರ್ದು, ತಿರುಗಿ ಯಾಕೆ ಹೊಡಿಬಾರ್ದು ಅಂತ ತಿಳ್ಕೊಂಡು ಹೋಗ್ತಾನಲ್ಲ. ಇದಕ್ಕೆ ಕಾರಣ ಕ್ರೋಧ ಮತ್ತು ದ್ರೋಹ ಮತ್ತು ಅವಿದ್ಯ. ಕ್ರೋಧ, ಅಜ್ಞಾನ, ದ್ವೇಷ ಇವುಗಳಿಂದ ಮನುಷ್ಯ ಕಾಮಕರ್ಮಾದಿಗಳಿಂದ ಯುಕ್ತನಾಗಿ ಅನೇಕ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ. ಜ್ಞಾನಿಗಳಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಂಥ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ ಅವರು ದ್ರೋಹ ಮಾಡೋದಿಲ್ಲ, ಕ್ಷಮಿಸಿಬಿಡ್ತಾರೆ. ಪಾಂಡವರು ದ್ಯೂತದಲ್ಲಿ ಸೋತಾಗ, ಸೋತೋನ್ ಧರ್ಮರಾಜ ಒಬ್ಬನೇ. ದುರ್ಯೋಧನ ತಮ್ಮಂದಿರರು ನೀವು ನಪುಂಸಕರು. ಕರ್ಣ ದ್ರೌಪದಿ ನಿನ್ನ ಗಂಡನ ನಪುಂಸಕರಿದ್ದಾರೆ, ಹೋಗು ದುರ್ಯೋಧನ ಮನೆಗೆ ಅಂತ ತಿಳ್ಕೊಂಡಂತ ಹೇಳ್ದ. ಆ ನಂತರ ನಡೀತಾ ಇದ್ದ ಭೀಮನನ್ನು ಅಣಗಿಸಿ ಅನುಕರಣೆ ಮಾಡಿದ್ದಾನೆ. ಎಲ್ಲವನ್ನು ಪಾಂಡವರು ಸಹನೆ ಮಾಡಿದ್ದಾರೆ. ಈ ಮೂರ್ಖರಿಗೇನು ಗೊತ್ತಿದೆ? ನಮ್ಮ ಆಂತರ್ಯದ ಸಾಮರ್ಥ್ಯ. ಈ ಶರೀರಕ್ಕೆ ಮಾಡ್ತಾ ಇದ್ದೀರಲ್ಲ ಅಂತ ತಿಳ್ಕೊಂಡಂಥೇಳಿ. ಆದ್ದರಿಂದಾಗಿ ಮನುಷ್ಯ ದೇಹಾಭಿಮಾನದ ಜೊತೆಯಲ್ಲಿ ತನ್ನ ಹೆಂಡತಿ, ಗಂಡ, ಮಕ್ಕಳು, ಮೊಮ್ಮಕ್ಕಳು, ಮನೆ ಎಲ್ಲದ ಮೇಲೂ ಕ್ರಮವಾಗಿ ಅಭಿಮಾನವನ್ನು ಬಿಡಬೇಕು. ಅಭಿಮಾನವನ್ನು ಬಿಡಬೇಕು. ವಿದುರ ಪ್ರಶ್ನೆ ಮಾಡ್ತಾನೆ, ಇಲ್ಲಿವರೆಗೂ ಮೊದಲನೇ ಸ್ಕಂದದಿಂದ ಇಲ್ಲಿವರೆಗೂ ದೇಹಾಭಿಮಾನ ಬಿಡಬೇಕು ಅಂತ ಒಂದು 1000 ಸಲ ಆದರೂ ಪ್ರತಿಯೊಂದು ಋಷಿಗಳ ಉಪದೇಶದಲ್ಲಿ, ದೇವತೆಗಳ ಉಪದೇಶದಲ್ಲಿ, ಆನಂತರ ಭಗವಂತನ ಉಪದೇಶದಲ್ಲಿ, ಶುಕಾಚಾರ್ಯ ಉಪದೇಶದಲ್ಲಿ, ನಿಮ್ಮ ಉಪದೇಶದಲ್ಲಿ ಕೇಳ್ತಾ ಬಂದಿದ್ದೇನೆ. ಈ ದೇಹಾಭಿಮಾನ ಅಂದರೆ ಏನು ಮತ್ತು ಇದನ್ನು ಹೇಗೆ ಬಿಡಲಿಕ್ಕೆ ಸಾಧ್ಯತೆ ಇದೆ? ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ. ಪ್ರತಿಯೊಂದರಲ್ಲೂ ಕೂಡ ದೇಹಾಭಿಮಾನ ಬಿಡಬೇಕು ಅಂತ ನಾವು ಶಬ್ದ ಕೇಳ್ತಾ ಇರ್ತೇವೆ. ಆದರೆ ದೇಹಾಭಿಮಾನ ಬಿಡೋದು ಅಂತಂದರೆ ಏನು? ಅದನ್ನು ಹೇಗೆ ಬಿಡಬೇಕು? ಭಾಳ ಒಳ್ಳೆಯ ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ವಿದುರ, ದೇಹಾಭಿಮಾನ ಯಾಕೆ ಬಿಡಬೇಕು? ಈ ದೇಹದಿಂದಲೇ ಅಲ್ಲವೇ ನಮಗೆ ಒಳ್ಳೆಯ ಚಿತ್ರ ನೋಡ್ಲಿಕ್ಕೆ ಸಿಗ್ತದೆ, ಸಿನಿಮಾ ನೋಡ್ಲಿಕ್ಕೆ ಸಿಗ್ತದೆ. ದೇಹಾಭಿಮಾನ ಬಿಟ್ಟರೆ ಇವೆಲ್ಲ ನೋಡ್ಲಿಕ್ಕೆ ಸಿಗ್ತದೆ? ಇಲ್ಲ. ಒಳ್ಳೆ ಸಂಗೀತ ಕೇಳಲಿಕ್ಕೆ ಸಿಗ್ತದೆ, ಇನ್ನೊಬ್ಬರಿಗೆ ಬೈಯುವಾಗ ಮಜಾ ಬರ್ತಿರ್ತದೆ. ಹಿಂಗೆ ಬೈಲಿ, ಹಿಂಗೆ ಪರವಾಗಿಲ್ಲ ಅಂತಿಕೊಂಡು ಅಂತೇಳಿ ಆ ರೀತಿಯಾಗಿ ಬೈಯೋದು, ಇನ್ನೊಬ್ಬರ ನಿಂದೆ ನಮ್ಗೆ ಸೇರ್ತಾ ಇರ್ತದೆ. ಆ ಆನಂದ ನಿಮಗೇನು ಗೊತ್ತು? ಒಳ್ಳೆ ತಿನ್ನಲಿಕ್ಕೆ ಸಿಗ್ತದೆ, ಅಭಕ್ಷ್ಯ ಭಕ್ಷಣಾದಿಗಳನ್ನು ತಿನ್ನುವಾಗ ಎಂಥ ಆನಂದ ಇರ್ತದೆ. ಯಾವುದು ಬೇಡ ಅಂತಾರಲ್ಲ ಅದನ್ನು ತಿನ್ನುವಾಗ ಇನ್ನೂ ವಿಶೇಷ ಆನಂದ. ನಾನು ಯಾವುದೋ ಒಂದು ಸಂಸ್ಥೆ ನೋಡಿದೆ, ಗುರುಗಳು ಹೊರಗೆ ಹೋದ ಕ್ಷಣಕ್ಕೇನೆ ಆ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಎಲ್ಲಿಲ್ಲದೋ ಉತ್ಸಾಹ, ಏನೇನೋ ತರ್ತಿದ್ರು, ಈರುಳ್ಳಿ, ಬೆಳ್ಳುಳ್ಳಿ, ಅದು ಇದು ತಂದು. ಹೇಗೂ ಗುರುಗಳು ಊರಲ್ಲಿ ಇಲ್ಲ, ಗುರುಗಳು ನೋಡೋದಿಲ್ಲ. ನಾವು ನಿಯಮವನ್ನು ಭಂಗ ಮಾಡಿದ್ದೇವೆ ಅಂತ ತಿಳ್ಕೊಂಡು ಅಂತೇಳಿ, ಶಾಸ್ತ್ರ ನಿಯಮ ಭಂಗ ಮಾಡಿದ್ದೆ, ಎಂಥ ನಾವು ಬಲಿಷ್ಠರು. ಬರ್ಗರ್ ದೊಡ್ಡ ಹೋಟೆಲ್ನಲ್ಲಿ ಹೋಗಿ ಕೊಂಡ್ಕೊಂಡು, ಪಿಜ್ಜಾ ಹಾಟ್ನಲ್ಲೇ ಕೂತ್ಕೊಂಡು ತಿನ್ನುವಾಗ ನಾವು ಎಷ್ಟು ಸುಧಾರಿಸಿದವರು. ಅಹಂಕಾರ ಪಡ್ತಾ ಇರ್ತದೆ. ಎಷ್ಟು ಸುಖ ಇರೋದಲ್ಲ, ಎಷ್ಟೊಂದು ಸುಖ ಸಿಗ್ತಾ ಇರ್ತದೆ ಧರ್ಮ ಬಿಟ್ಟು ಅಭಕ್ಷ್ಯ ಭಕ್ಷಣ ಅಪೇಯಪಾನ ಮಾಡುವಾಗ. ನಾನು ಆಧುನಿಕ ಉದಾಹರಣೆ ಕೊಟ್ಟೆ,
ವಿದುರ ಕೇಳಿದ್ದಿವೆಲ್ಲ ಬರ್ಗರ್ ಪಿರ್ಗರ್ ಅವನು ಹೇಳಿದ್ದಿಲ್ಲ. ಆ ಶಬ್ದ ಅವನಿಗೆ ಗೊತ್ತಿಲ್ಲ ಪಾಪ. ಈ ಕಾಲಕ್ಕಿದ್ರೆ ಗೊತ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ. ಆಗ ವಿದುರ ಹೇಳ್ತಾನೆ, ಈ ಪಂಚೇಂದ್ರಿಯಗಳಿಂದ ಸುಖ ಸಿಗ್ತದಲ್ಲ, ಇದನ್ನು ಯಾರು ಬಿಡ್ಲಿಕ್ಕೆ ತಯಾರಾಗ್ತಾರೆ ಹೇಳು ಅಂತ. ಇದಕ್ಕಿಂತ ಬೇರೆ ಸುಖ ದೇವ್ರು ಕೊಡಲಿ ನಮಗೆ, ಆವಾಗ ಇದನ್ನು ಬಿಡ್ತೇವೆ, ಆವಾಗ ಆ ಕಡೆ ಹೋಗ್ತೇವೆ. ಮನುಷ್ಯನಿಗೆ ಸುಖ ಸಿಗುವಾಗ ಬಿಡಲಿಕ್ಕೆ ಆಗೋದಿಲ್ಲ. ಅದು ಸುಮ್ಮನೆ ದೇಹಾಭಿಮಾನ ಬಿಡು ಅಂತ ತಿಳ್ಕೊಂಡಂತಿಲ್ಲ. ಹೇಗೆ ಇದು ಕಾರಣ? ಏನು ಕಾರಣ ಇದು? ಯಾಕೆ ಸಾಧ್ಯ ಇದೆ? ಮೈತ್ರೇಯರು ನಕ್ಕು ಹೇಳ್ತಾರೆ, ಏಕಃ ಶುದ್ಧ ಸ್ವಯಂ ಜ್ಯೋತಿ ನಿರ್ಗುಣೋ ಸೌಗುಣಾಶ್ರಯ ಸರ್ವಕೋ ಅನಾವೃತ ಸಾಕ್ಷಿ ನಿರಾತ್ಮ ಆತ್ಮನಃ ಪರಃ. ನೋಡು, ನಮ್ಮ ದೇವರಿದ್ದಾನಲ್ಲ, ಸರ್ವೋತ್ತಮನಾಗಿದ್ದಾನೆ, ಒಳ್ಳೆ ಪವಿತ್ರನಾಗಿದ್ದಾನೆ, ಸಕಲ ದೋಷರಹಿತನಾಗಿದ್ದಾನೆ, ಸ್ವಪ್ರಕಾಶನಾಗಿದ್ದಾನೆ, ಪ್ರಾಕೃತ ಗುಣರಹಿತನಾಗಿದ್ದಾನೆ, ಅನಂತ ಶ್ರೇಷ್ಠ ಗುಣಗಳಿಗೆ ಆಶ್ರಯನಾಗಿದ್ದಾನೆ. ಆ ನಂತರ ಅನಾವೃತ, ಎಲ್ಲರ ಕಣ್ಣಿಗೆ ಕಾಣಿಸ್ತಾನೆ. ಸಾಕ್ಷಿ, ನಾವು ಮಾಡೋ ಪ್ರತಿಯೊಂದು ಕರ್ಮಕ್ಕೂ ಅವನು ಸಾಕ್ಷಿಯಾಗಿದ್ದಾನೆ. ನಾವು ಏನು ಮುಚ್ಚಿ ಮರೆ ಏಕಾದಶಿ ಅಂಥೇಳಿ ಹೊರಿನ ಬಾಗಲ ಹಾಕಿ, ರೂಮ್ ಬಾಗಲ ಹಾಕಿ, ಆ ರೂಮ್ದೊಳಗೆ ಮನ್ಸದಗಳ ಕೂತು ಅವಲಕ್ಕಿ ತಿಂದರೂ ದೇವ್ರಿಗೆ ಕಾಣಿಸ್ತದೆ. ದೇವ್ರಿಗೆ ಕಾಣಿಸ್ದೇ ಇರತಕ್ಕಂಥ ಸಂದರ್ಭ ಇಲ್ಲ, ಎಲ್ಲ ಕಾಣಿಸ್ತದೆ ದೇವರಿಗೆ. ಆದ್ದರಿಂದಾಗಿ ಅಲ್ಲ, ಪರಮಾತ್ಮ ಕಾಣಿಸ್ತಾನೆ ಅಂತಂದ್ರಲ್ಲ, ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು, ಎಲ್ಲರಿಗೂ ಪ್ರಿಯನಾಗಿರ್ತಕ್ಕಂಥವನು ಅಂತ ಹೇಳ್ತಾ ಇದ್ದೀರಲ್ಲ. ಪರಮಾತ್ಮ ಅನಾವೃತ ಅಂದರೆ ಏನರ್ಥ? ಆವೃತ ಅಲ್ಲೇನು, ಯಾವಾಗಲೂ ಅವ್ಯಕ್ತ ಅಲ್ಲೇನವನು ಅಂತ ಪ್ರಶ್ನೆ ಬಂದರೆ ಇಂಥ ವೇಳೆಯಲ್ಲಿ ನಮಗೆ ಆಚಾರ್ಯ ಉತ್ತರ ಕೊಡ್ತಾರೆ. ಪರಮಾತ್ಮ ಉಳಿದವರಿಗೆ ಅವ್ಯಕ್ತ, ತನಗೆ ವ್ಯಕ್ತ. ಅನ್ಯೇಷಾಂ ಆವೃತ ವಿಷ್ಣು ಸ್ವಸ್ಯ ಅನಾವೃತ ಏವಚ. ತನಗೂ ಕಾಣಿಸ್ದಂಗೆ ಅವನಿಲ್ಲ, ತನ್ನನ್ನು ತಾನು ಕಾಣ್ತಾನೆ. ತನ್ನ ಬಗ್ಗೆ ಅನಾವೃತ, ಉಳಿದವರ ಬಗ್ಗೆ ಪರಮಾತ್ಮ ಆವೃತ, ಅವ್ಯಕ್ತ, ಕಾಣಿಸೋದಿಲ್ಲ. ಇನ್ನು ವಿದುರ ನೀನು ಹೇಳಿದೆಯಲ್ಲ, ದೇವರು ನಮಗೆ ಆನಂದ ಅನುಭವ ತೋರಿಸಿದ್ರೆ ಇದನ್ನು ಬಿಟ್ಟು ಹೋಗ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಉದಾಹರಣೆ ಹೇಳು. 4 ಜನ ಫರಾಳ ಕರೆದಿದ್ದಾರೆ, ಅಲ್ಲೊಂಚೂರು ಇಲ್ಲೊಂಚೂರು ತಿಂದು ಉಬ್ಬಸ ಬರ್ತದೆ. ಇನ್ನು ಕರೆದ್ರೆ ಏನು ಬೇಡಪ್ಪ ಅಂತ ತಿಳ್ಕೊಂಡು, ಈಗ ಬೇಕಾಗಿಲ್ಲ ನನಗೆ, ಏನು ಬೇಕಾಗಾದ್ರೆ ಸ್ವಲ್ಪ ಬಿದ್ದುಕೊಂಡು ಮತ್ತು ಸ್ವಲ್ಪ ಆರಾಮ ಮಾಡಬೇಕಾಗ್ಯದ ಅಂತಂತೆ. ಆ ನಂತರ ಕಂಟಿನ್ಯೂಸ್ ಮ್ಯಾಚ್ ನೋಡಿ, ಆಯ್ತಪ್ಪ ಇನ್ನೇನು ಬೇಕಾದ್ರೆ ಸಾಕೇನು, ಮುಗೀತಲ್ಲ ಮ್ಯಾಚ್ ಮುಗೀತು, ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ತೆಗೆದುಕೊಳ್ತೇನೆ, ಸ್ವಲ್ಪ ರಿಲ್ಯಾಕ್ಸ್ ತೆಗೆದುಕೊಳ್ತೇನೆ. ಕಂಟಿನ್ಯೂಸ್ ಭಾಷಣ ಕೇಳಿ 7-8 ಜನ ಕೇಳಿ ಸಾಕು, ಇನ್ನು ಹೋಗಿ ಸ್ವಲ್ಪ ಸಾಕಾಯ್ತೀನಿ, ಕಿವಿ ಭಾಳ ನೋಯಿಸ್ಲಿಕ್ಕೆ, ಸ್ವಲ್ಪ ರಿಲ್ಯಾಕ್ಸ್ ನಂಗೆ ಬೇಕು, ಸ್ವಲ್ಪ ಹೋಗಿ ಮಲ್ಕೋತೀನಿ. ಎಲ್ಲ ಭೋಗಗಳ ನಂತರ ಮನುಷ್ಯ ಬಯಸೋದೇನು? ಏನು ಬಯಸ್ತಾನೆ ಮನುಷ್ಯ? ಶಾಂತವಾದ ಸೌಂಡ್ ಸ್ಲೀಪ್. ಯಾವುದು ಸೌಂಡ್ ಸ್ಲೀಪ್? ಇದಕ್ಕೇನೆ ನಮ್ಮ ಶಾಸ್ತ್ರದಲ್ಲಿ ವಿದುರ ಸುಷುಪ್ತಿ ಅಂತ ಕರೀತಾರೆ. ಆ ಸುಷುಪ್ತಿಯಲ್ಲಿ ಪರಮಾತ್ಮ ತನ್ನ ಸನ್ನಿಧಾನದಲ್ಲಿ ಜೀವನನ್ನು ಇಟ್ಟುಕೊಂಡು ಅಗ್ರೇಶನಾದ ಪರಮಾತ್ಮ ಒಳಗಿದ್ದಾನಲ್ಲ, ನಮಗೆ ನಮ್ಮ ಸ್ವರೂಪದ ಆನಂದದ ರುಚಿಯನ್ನು ಕೊಡ್ತಾನೆ. ಕೊಟ್ಟಿಲ್ಲ ಅಂತ ಅನ್ಬೇಡಿ, ಸ್ವರೂಪದ ಆನಂದದ ರುಚಿಯನ್ನು ಕೊಡ್ತಾನೆ. ಎದ್ದಾಕ್ಷಣಕ್ಕೇನೆ ಎಲ್ಲ ಶ್ರಮ ಹೋಯ್ತಪ್ಪ, ಏತಾವಂತಂ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ. ಎಷ್ಟು ಚಂದ ನಿದ್ದೆ ಬಂದಿತ್ತು, ಎಲ್ಲ ಆರಾಮಾಯ್ತು, ಎಲ್ಲ ಶ್ರಮ ಹೋಯ್ತು ನೋಡ್ರಿ ಅಂತಂತೀವಿ. ಅಂದರೆ ಏನರ್ಥ? ಉಳಿದ ಅವಯವಗಳ ಭೋಗಗಳು ಶ್ರಮದಾಯಕ. ಶುರುವಾತಿಗೆ ಆನಂದ, ಆರಂಭದಲ್ಲಿ ಸುಖ, ಅಂತ್ಯದಲ್ಲಿ ದುಃಖದಾಯಕ. ಟ್ರ್ಯಾಜಿಡಿ, ಅಂತ್ಯ ದುಃಖ ಅಂತ. ನೋಡಿ ಕಣ್ಣು ದಣಿತವ, ಕೇಳ ಕಿವಿ ದಣಿತದೆ.
ಆ ನಂತರ ಕರೆದ ವಾಸನೆ ನೋಡಿ ಮೂಗು ದಣತು ಹೋಗ್ತದೆ, ತಿಂದು ನಾಲ್ಗೆ ದಣಿತದೆ. ಆ ನಂತರ ಇನ್ನೊಬ್ಬರ ಕೂತು ಎಲ್ಲ ಹಾಕ್ಕೊಂಡು ಮೈ ದಣಿತದೆ. ದಣಿದಾಗ ಬೇಕಾಗಿರ್ತಕ್ಕಂಥದ್ದು ಸ್ವಾಭಾವಿಕ ಸುಖ. ಇದನ್ನೇ ನಮ್ಮಲ್ಲಿ ಸುಷುಪ್ತಿ, ಸೌಂಡ್ ಸ್ಲೀಪ್ ಅಂತ ಕರೀತಾರೆ. ಇದರ ಆ ಆನಂದವೇ ಮೋಕ್ಷಾನಂದದ ಒಂದು ಸ್ಯಾಂಪಲ್. ಆ ಸ್ಯಾಂಪಲ್, ಆ ಆನಂದ ಅಲ್ಲೇನಿರ್ತದೆ? ಆನಂದಲ್ಲಿ ನಾನು ಅಂತನೋ ಭಾವನೆನೇ ಇರೋದಿಲ್ಲ. ಕಳ್ಳರು ಬಂದು ಕಿಟಕಿ ಕತ್ತರಿಸಿ ಮನೆಯಾಗಿನ ಸಾಮಾನು ಜೊತೆಗೆ ನಿಮ್ಮ ಕುತ್ತಿಗೆಯೊಳಗಿಂದು ಕಾಡು ನಿದ್ರೆ ಹತ್ತಿದ್ರೆ ಕಸ್ಕೊಂಡು ಹೋದ್ರು ನಿಮಗೆ ಗೊತ್ತಾಗೋದಿಲ್ಲ. ನಾನು ಅಂತನೋ ಭಾವನೆಯಲ್ಲಿರೋದಿಲ್ಲ. ಆದರೆ ಎಚ್ಚರವಾದ ಮೇಲೆ ಆನಂದದ ಅನುಭವ ಆಗ್ತದೆ. ಈ ಆನಂದದ ಪರಿಚಯ ಪರಮಾತ್ಮ ನಮಗೆ ದಿನಾಲು ಕೊಡ್ತಾನೆ. ಆದರೆ ಪಾಪಿಗಳಿಗೆ ಕೊಡೋದಿಲ್ಲ. ರಾತ್ರಿ ಅವರಿಗೆ ಸುಷುಪ್ತಿ ಗಾಢವಾದ ನಿದ್ದೆ ಬರೋದಿಲ್ಲ. ಹಿಂಗೆ ಉರುಳುತ್ತಿರ್ತಾರೆ, ಹಂಗೆ ಉರುಳುತ್ತಿರ್ತಾರೆ, ಹಂಗೆ ಮಾಡ್ತಿರ್ತಾರೆ. ಕೊಡಕ್ಕೆ ಏನು ಮಾಡ್ತಾರೆ? ಸರಿ ಕೊಡೋದು, ನಿದ್ದೆ ಬರಲಿ ಅಂತ ಮಲ್ಕೋತಾರೆ. ಅಥವಾ ಇಲ್ಲ ಸ್ಲೀಪಿಂಗ್ ಪಿಲ್ಸ್, ನಿದ್ದೆ ಬರೋ ಔಷಧ ತೆಗೆದುಕೊಳ್ತಾರೆ. ಮತ್ತು ಈಗೆಲ್ಲ ಈಗ ಟಿ ವಿ ಒಳಗೆ ಚರ್ಚೆ ನಡೆದೋದಿಲ್ಲ, ಡ್ರಗ್ಸು, ಗಾಂಜಾ ಇವೆಲ್ಲ. ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಆನಂದ ನಮ್ಮನ್ನು ನಾವು ಮರೆಯೋದು ಆನಂದ ಅಲ್ಲ. ಅಲ್ಲಿರ್ತಕ್ಕಂಥ ಪ್ರಾಜ್ಞಾನಾಮಕ ಪರಮಾತ್ಮನ ಸುಖ ಸಿಗಬೇಕು. ಇಲ್ಲಿ ಸುಖ ಸಿಕ್ಕೋದಿಲ್ಲ. ಮೈಂಡ್ ಮೂರ್ಛಿತವಾಗಿರ್ತದೆ. ಅದರ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಪಾಯ್ಸನಕ್ಕಾದ್ರಿಂದಾಗಿ ಮನುಷ್ಯ ವೀಕ್ ಆಗ್ತಾನೆ, ಮೈಂಡ್ ವೀಕ್ ಆಗ್ತದೆ. ಕೊನೆಗೆ ಆತ್ಮಹತ್ಯೆಗೆ ಹೋಗ್ತಾನೆ ಮನುಷ್ಯ. ಈ ಕೃತ್ರಿಮವಾಗಿರ್ತಕ್ಕಂಥ ನಿದ್ದೆ ಅಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಿ ಆನಂತರ ಸರಿಯಾಗಿ ಚೆನ್ನಾಗಿ ದುಡಿದು ನಮ್ಮನೆ ಕೆಲಸ ಭಗವಂತನ ಕೆಲಸ ಅಂತ ತಿಳ್ಕೊಂಡಂತಂದಾಗ ಮಲೆಕೊಂಡ ಕ್ಷಣಕ್ಕೇನೆ ಏನು ನಿದ್ದೆ ಬರ್ತದೆ, ಗಾಢವಾದ ನಿದ್ರೆ. ತಾಸಿರಲಿ, 2 ತಾಸಿರಲಿ, ಏನೇ ಇರಲಿ, ಎಲ್ಲ ಶ್ರಮ ಹೊರಟೋಗ್ತದೆ. ಇದೇ ಮೋಕ್ಷಾನಂದದ ಒಂದು ಸ್ಯಾಂಪಲ್. ಇದನ್ನು ಪಡೆಯುವುದಕ್ಕೋಸ್ಕರ ಮನುಷ್ಯ ಏನು ಮಾಡಬೇಕು? ಈ ದೇಹದ ಅಭಿಮಾನ ಬಿಡಬೇಕು. ಯಾಕೆ? ಈ ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಇದೆಲ್ಲ ಈ ಜಡದೇಹದ ಗುಣಧರ್ಮಗಳು. ಈ ಜಡದೇಹದ ಗುಣಧರ್ಮಗಳು ನಮಗೆ ಪರಿಶ್ರಮವನ್ನೇ ಕೊಡ್ತೇವೆ ಹೊರತು ನಮಗೆ ಶಾಂತಿಯನ್ನು ಕೊಡೋದಿಲ್ಲ. ಇದನ್ನು ಬುದ್ಧಿವಂತನಾಗಿರ್ತಕ್ಕಂಥ ವ್ಯಕ್ತಿ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಇದಕ್ಕೋಸ್ಕರ ಏನು ಮಾಡಬೇಕು? ದೇಹಾದಿ ಅಪಾರ್ಥಾ ತದ್ಧರ್ಮ ನ ಸ್ಯು ತತ್ರ ದಷ್ಟುರಾತ್ಮನಃ ಕೈವಲ್ಯಂ ತಸ್ಯ ವೈ ಧರ್ಮ ಸುಷುಪ್ತೇತ್ ನಿದಿರ್ದಿಶೇತ್. ಭಗವಂತನ ಕೃಪೆಯಿಂದ ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ಈ ಸ್ಥೂಲವಾದ ಇಂದ್ರಿಯದ ಯಾವ ಸಂದರ್ಭವೂ ಯಾವ ಸಂಬಂಧವೂ ಕೂಡ ಇರೋದಿಲ್ಲ. ನಾನು ಅಂತನ್ನೋದು ಕೂಡ ಹೊರಟೋಗ್ತದೆ. ನನ್ನ ದೇಹ ಅಂತನ್ನೋ ಅಭಿಮಾನ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದೇನು ಆನಂದ ಸಿಗ್ತದೆ. ಆ ಆನಂದ ಪಡೆಯೋದಕ್ಕೋಸ್ಕರ ಮನುಷ್ಯನಾಗಿರ್ತಕ್ಕಂಥವನು ಆರಂಭದಿಂದಲೇ ಅಭ್ಯಾಸ ಮಾಡಬೇಕು, ದೇಹಾಭಿಮಾನ ಬಿಡಲಿಕ್ಕೆ. ಅದಕ್ಕೋಸ್ಕರವೇ ಹೇಳೋದು ದೇಹಾಭಿಮಾನ ಬಿಡು ಅಂತ ತಿಳ್ಕೊಂಡಂತಂದರೆ, ಆಷಾಢದ ಮಳೆಗಾಲದಲ್ಲಿ, ಮಾಘದ ಚಳಿಗಾಲದಲ್ಲಿ, ಕಾರ್ತೀಕ ಮಾಸದ ಚಳಿಯಲ್ಲಿ ತಣ್ಣಗಿನ ಸ್ನಾನ ಸೂರ್ಯೋದಯಕ್ಕಿಂತ ಮೊದಲು ಮಾಡು. ಇದು ಭಗವತ್ ಪ್ರೀತಿಗೆ ಅಂತಂದಾಗ ಆವಾಗ ಆ ಚಳಿ ನಮ್ಮ ಶರೀರಕ್ಕೆ ಬಾಧೆ ಆಗೋದಿಲ್ಲ. ಅಯ್ಯೋ ಏನು ಮಾಡ್ತಾನೆ, ನಡ್ಕೋತ್ಕೊಂಡ್ರೆ ಚಳಿ ಆಗ್ತಾರೆ. ಇದು ಪರಮಾತ್ಮ ಹೇಳಿದ ನಿಯಮ. ದೇಹಾಭಿಮಾನ ಮಾಡಲಿಕ್ಕೆ ಅದೊಂದು ಕಾರಣ. ಆ ನಂತರ ಮತ್ತೇನು ಹೇಳಿದರು? ಏಕಾದಶಿ ಉಪವಾಸ ಮಾಡು. ನಾಲಿಗೆ ಅಂತನೂ ಇಂದ್ರಿಯದ ಅಭಿಮಾನ ಕಡಿಮೆ ಆಗ್ಲಿಕ್ಕೋಸ್ಕರ ಏನು ವ್ರತ ನಿಯಮ ಉಪವಾಸಗಳನ್ನು ಹೇಳಿದ್ದಾರೆ, ತೀರ್ಥಯಾತ್ರೆಗಳನ್ನು ಹೇಳಿದ್ದಾರೆ.
ಅನೇಕ ರೀತಿಯಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಹೇಳಿದ್ದಾರೆ. ಇದೆಲ್ಲ ಈ ದೇಹದ ಅವಯವಗಳು, ಇವುಗಳಿಲ್ಲದೆ ನಾನು ಸುಖ ಪಡಬಹುದು ಅಂತನ್ನುವ ಒಂದು ತಿಳುವಳಿಕೆ ಬರೋದಕ್ಕೋಸ್ಕರ ಇರತಕ್ಕಂಥ ಶಾಸ್ತ್ರದ ನಿಯಮಗಳು. ಈ ಶಾಸ್ತ್ರದ ನಿಯಮಗಳನ್ನು ನಾವು ಪರಿಪಾಲಿಸಲೇಬೇಕು. ಶಾಸ್ತ್ರದ ನಿಯಮವನ್ನು ಪರಿಪಾಲಿಸಲೇಬೇಕು. ಆಗ ಮಾತ್ರ ನಾವು ಈ ಅಭ್ಯಾಸ ಮಾಡ್ತಾ ಇದ್ದರೆ, ಇಂಜೆಕ್ಷನ್ ಕೊಡ್ತೀರಾ ಕೊಡ್ರಿ, ನನ್ನ ದೇಹಕ್ಕೆ ನನಗಿಲ್ಲ, ಅಭ್ಯಾಸ ಮಾಡಿಸ್ಕೊಳ್ಳಿ. ಆ ನಂತರ ಲೋಕಲ್ ಅನೆಸ್ಥೇಷಿಯಾ ಕೊಡ್ತಾರೆ, ನೋಡ್ತಾ ಇರ್ತೀರಿ, ಯಾವ್ದು ಅಧೈರ್ಯ ಇರ್ತಾವೆ ನೋಡಬೇಡ ಅಂತಂತಾರೆ. ಆಯ್ತು ಪರವಾಗಿಲ್ಲ, ಕತ್ತರಿಸ್ರಿ, ಯಾಕೆ ನನಗೆ ಸದ್ದ ಸಂಬಂಧ ಇಲ್ಲ. ಈಗ ಅದು ಲೋಕಲ್ ಅನೆಸ್ಥೇಷಿಯಾ ಕೊಟ್ಟು ಆಪರೇಷನ್ ಮಾಡ್ತಾ ಇರ್ತಾರೆ, ದೇಹಾಭಿಮಾನ ಹೋಗಿರ್ತದೆ. ಆದ್ದರಿಂದಾಗಿ ಈ ರೀತಿಯಾಗಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ತಾನು ಆತ್ಮ ಸರ್ವಸ್ಯ ಜಗತಃ ಸರ್ವಸ್ಯ ಆತ್ಮ ಅನ್ಯಃ ನ ವಿದ್ಯತೆ. ಪರಮಾತ್ಮ ಸರ್ವೋತ್ತಮ, ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಸುಷುಪ್ತವಚ್ಚ ನಿರ್ದುಃಖಂ, ಸುಷುಪ್ತಿ ಕಾಲದಲ್ಲಿ ನಮಗೆ ದುಃಖರಹಿತವಾಗಿರ್ತಕ್ಕಂತಹ ಒಂದು ಸುಖವನ್ನು ಕೊಡ್ತಾನೆ. ಜಾಗೃತಿಯಲ್ಲಿ ಅದು ಪ್ರವೃತ್ತಿಗೊಳಗಾಗಿ ದಣದು ಹೋಗ್ತದೆ. ಇದನ್ನು ಸರಿಯಾಗಿ ಇಟ್ಟುಕೊಂಡು ಈ ರೀತಿಯಾಗಿ ಸುಖವನ್ನು ಕೊಡ್ತಕ್ಕಂಥ ಕೇವಲನಾದಂಥ ಪರಮಾತ್ಮ, ಕೇವಲ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ತಾನು ಸರ್ವೋತ್ತಮ, ಅವನು ಕೇವಲ ಅಂತ ಅನ್ನೋದಕ್ಕೆ ಕಾರಣ ಆಚಾರ್ಯರು ಹೇಳ್ತಾರೆ, ಆತ್ಮನೈವ ಅವಗಮ್ಯತ್ವಾತ್ ಹರಿ ಏಷ ಸುಷುಪ್ತವತ. ಪರಮಾತ್ಮ ನಮ್ಗೆ ಕೊಟ್ಟರು ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮಲ್ಲಿದ್ದುಕೊಂಡು ಸುಖ ಕೊಟ್ಟು ಅವನು ಪ್ರತ್ಯೇಕವಾಗಿರ್ತಾನೆ. ಕೇವಲತ್ವೇನ ವಿಜ್ಞೇಯೋ ಮುಕ್ತಿ ತದ್ವ ಅದುಃಖತ. ಆದ್ದರಿಂದಾಗಿ ಆ ಪರಮಾತ್ಮನ ಸಾಮೀಪ್ಯದಿಂದ ಹೇಗಿದೆ ಹಾಗೆ ಮುಕ್ತಿಯಲ್ಲೂ ಕೂಡ ದೇಹಾಭಿಮಾನ ಇಲ್ಲದೆ ಇರತಕ್ಕಂಥ ಸುಖ ಇರ್ತದೆ. ಇದಕ್ಕೆ ದೇಹಾಭಿಮಾನ ಬಿಡುವುದು ಅಂತ ಅರ್ಥ. ಇದನ್ನು ಇನ್ನೊಂದು ರೀತಿಯಿಂದ ಹೇಳಿಕೊಡ್ತಾರೆ. ಮನುಷ್ಯ ಆನಂದದಾಯಕವಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನವನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನಲ್ಲಿ ಪ್ರೀತಿ ಉಂಟಾಗ್ತದೆ. ಭಗವಂತ ಇಷ್ಟೆಲ್ಲ ಮಹಿಮೆಗಳನ್ನು ಕೇಳಿದ್ದೀರಲ್ಲ, ಭಗವಂತನ ಮಹಿಮೆಯನ್ನು ಕೇಳ್ತಾ 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 ಹೋದಂತೆ ಎಷ್ಟು ಉಪಕಾರಿಯಪ್ಪ, ಎಷ್ಟು ಉಪಕಾರಿ. ನನ್ನ ಶ್ವಾಸಕ್ಕೂ ಬೇಕು, ನೋಡಲಿಕ್ಕೂ ಬೇಕು, ಕೇಳಲಿಕ್ಕೂ ಬೇಕು ಅಂತ ತಿಳ್ಕೊಂಡಂತೇಳಿ ಅವನಲ್ಲಿ ವಿಶ್ವಾಸ ಹುಟ್ಟಿದಂತೆ ಅಲ್ಲಿ ಪ್ರೀತಿ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಅಲ್ಲಿ ಪ್ರೀತಿ ಬೆಳೀಲಿಕ್ಕೆ ಪ್ರಾರಂಭವಾದಂತೆ ಈ ಜಡ ಶರೀರದ ಬಗ್ಗೆ ಇಂಪಾರ್ಟೆಂಟ್ ಬರೋದಿಲ್ಲ. ಭಾಗವತ ಹೇಳ್ತಾ ಇದ್ದರೆ, ಭಾಗವತ ಕೇಳ್ತಾ ಇದ್ದರೆ ಇಷ್ಟು ಆನಂದವಾಗಿರ್ತದೆ. ಜಗತ್ತಿನ ಯಾವ ಕಡೆ ಲಕ್ಷ್ಯ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನೆನಪಿರೋದಿಲ್ಲ. ಟೈಮ್ ಆಯಿತು ಅಂತ ಎದುರುಕೋತು ವಿದ್ಯಾರ್ಥಿಗಳು ತೋರಿಸ್ಬೇಕು, ಆಚಾರ್ಯ ಮುಗಿಲಿಕ್ಕೆ ಬಂದು ಒಂದು ತಾಸು ಅಂತ ತಿಳ್ಕೊಂಡಂತೇಳಿ ಅಲ್ಲಿವರೆಗೆ ಗೊತ್ತು ಕೂಡ ಆಗೋದಿಲ್ಲ. ಈ ರೀತಿಯಾಗಿ ಮನುಷ್ಯನಿಗೆ ಯಾವಾಗ ಯಾವುದು ಅನಿವಾರ್ಯ ಅಂತ ಅನ್ನಿಸ್ತದೆ ಆ ಕಾಲದಲ್ಲಿ ಅವನಿಗೆ ಭಯ ಇರೋದಿಲ್ಲ, ಅವನಿಗೆ ಹಸಿವೆ ಇರೋದಿಲ್ಲ, ನೀರಡಿಕೆ ಇರೋದಿಲ್ಲ, ಏನು ದುಃಖದ ಅನುಭವನೇ ಆಗೋದಿಲ್ಲ. ಯಾವುದು ಪ್ರಿಯ ಅಂತ ತಿಳ್ಕೊಂಡಿರ್ತಾನಲ್ಲ, ಆ ಪ್ರಿಯವಾದ ವಸ್ತುವಿನಿಗೋಸ್ಕರ ಅವನು ಹಸಿವೆ ನೀರಡಿಕೆ ಎಲ್ಲವನ್ನು ಬಿಟ್ಬಿಡ್ತಾನೆ. ಏನು ಮಾಡ್ತಾ ಇದ್ದೀನಿ ಅಂತಕೊಂಡು ನೆನಪಿರೋದಿಲ್ಲ. ಉದಾಹರಣೆ ಕೊಡಬೇಕು ಅಂತ ತಿಳ್ಕೊಂಡಂತಂದರೆ, ನಾನು ಪಬ್ಜಿ ಆಡ್ತಕ್ಕಂಥ ಕೆಲವು ಜನರನ್ನು ನೋಡಿದ್ದೇನೆ. ಊಟ ಇಲ್ಲ, ನಿದ್ದೆ ಇಲ್ಲ, ರಾತ್ರೆಲ್ಲ ಕೂತ್ಕೊಂಡಿರ್ತಾರೆ, ಹಸಿವೆ ಇಲ್ಲ, ದೇಹಕ್ಕೆ ದಣುವಾಗಿದೆ ನೆನಪಿಲ್ಲ, ತಲೆ ಕೆಟ್ಟೋಗಿದೆ ನೆನಪಿಲ್ಲ, ನಂತರ ವ್ಯವಹಾರದಲ್ಲಿಯೂ ಕೂಡ ಊಟದಲ್ಲಿ ರುಚಿ ಇಲ್ಲ, ಊಟ ರುಚಿ ಹತ್ತೋದಿಲ್ಲ, ಮತ್ತೇನು ಇನ್ನೊಬ್ಬರ ಜೊತೆ ಮಾತನಾಡಬೇಕು ಅಂತ ಅನಿಸೋದಿಲ್ಲ, ತನ್ನ ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ. ಅದೇ ಗೇಮ್ 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 ಗೇಮ್. ಯಾಕೆ ಅದು ಪ್ರಿಯವಾಗ್ತದೆ. ಪ್ರಿಯವಾದಾಗ ನಮಗೆ ಹಸಿವೆ ನೀರಡಿಕೆ ಬಾಯಾರಿಕೆ ಈ ದೇಹದ ಎಲ್ಲ ಅಭಿಮಾನ ಬಿಟ್ಟು ಹೋಗಿರ್ತದೆ. ಹಾಗೆ ಈ ರೀತಿಯಾದಂಥ ಪರಮಾತ್ಮ ಅಂತನೋ ಗೇಮ್ದಲ್ಲಿ ನಮ್ಮ ಮನಸ್ಸು ಆಸಕ್ತವಾಗುತ್ತೆ. ಈಗೇನು ಪಬ್ಜಿ ಬಂದ್ ಮಾಡಿದ್ದಾರಂತೆ, ಅದು ಏನು ನನಗೂ ಗೊತ್ತಿಲ್ಲ, ಬರೀ ಆ ರೀತಿಯಾಗಿರ್ತಕ್ಕಂಥವ್ರು ನೋಡಿದ್ದೇನೆ ಅಷ್ಟೇ. ಇನ್ನೊಂದು ಸಂದರ್ಭ, ಭಯನೂ ಇರೋದಿಲ್ಲ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯನೂ ಇರೋದಿಲ್ಲ. ತುಳಸಿದಾಸರು
ಆ ಕಾಲದಲ್ಲಿ ತಾರುಣ್ಯದಲ್ಲಿ ಬಹಳ ರಸಿಕರು, ಒಳ್ಳೆ ಕವಿಗಳು. ಅಲ್ಲಿ ಕರ್ತಕ್ಕಂಥ ಕವಿತಾ ಸಮ್ಮೇಳನ ನಡೀತಾ ಇತ್ತು. ಎಲ್ಲರೂ ಹೊಗಳ್ತಕ್ಕಂಥವರು, ಅನೇಕ ಶೃಂಗಾರಸದ ಕವಿ ಹಾಡೋರು, ಎಲ್ಲರೂ ಮರ್ಯಾದೆ ಕೊಡ್ತಕ್ಕಂಥವರು. ಇವರ ಕಾವ್ಯದ ಕಂಡ ಸಂದರ್ಭವನ್ನು ನೋಡಿ ಒಬ್ಬಳು ತಮ್ಮ ಒಳ್ಳೆ ಸುಂದರಿಯಾದಂಥ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಅವಳ ಹೆಸರು ರತ್ನಾವಲಿ ಅಂತ ತಿಳ್ಕೊಂಡಂತೇಳಿ, ರತ್ನಾವತಿ ಅಂತೂ ಕೂಡ ಕರೀತಾರೆ. ಒಂದು ಸಲ ಯಾವುದೋ ಸಂದರ್ಭದಲ್ಲಿ ಅವನು ಸಂಬಂಧಿಕರ ಮನೆಗೆ ಹೋಗಿದ್ದ. ಮಳೆ ಜೋರಾಗಿ, ಯಮುನೆ ಆ ಕಡೆಗೆ ಸಂಬಂಧಿಕರ ಮನೆ ಈ ಕಡೆಗೆ ಅವನ ಮನೆ. ಯಮುನೆ ಬೇಗ ಭಾಳ ಜೋರು ಇರ್ತದೆ. ಮುಗೀತು, ನೋಡಿದ ಮಳೆ ನಿಂದಿರಲಿಲ್ಲ, ಮಂದಿ ಇನ್ನೂ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು. ನದಿಗೆ ಮಹಾಪೂರ ಬಂತು. ನನ್ನ ಹೆಂಡ್ತಿನ ಬಿಟ್ಟು ನಾನು ಹೇಗಿರಲಿ, ಈ ರಾತ್ರಿ ಅವಳನ್ನು ಬಿಟ್ಟು ಕಳೆಯೋದು ಹೇಗೆ ಅಂತ ಹೇಳಿ ಪ್ರವಾಹದಲ್ಲಿ ಬಿದ್ದ. ಸಾಯ್ತೇನೆ ಅಂತಲೂ ಭಯ ಇರೋದಿಲ್ಲ. ಯಾಕೆಂದರೆ ಈ ರೀತಿಯಾಗಿ ಎಲ್ಲಿ ನಮ್ಮ ಪ್ರೀತಿ ಇರ್ತದಲ್ಲ ಅಲ್ಲಿ ನಾವು ಸಾಯ್ತೇವೆ ಅದಕ್ಕೋಸ್ಕರ ಅಂತನೂ ಭಯ ಇರೋದಿಲ್ಲ. ಇರ್ತ ಸಂದರ್ಭದಲ್ಲಿ ಬಂದ, ನೋಡಿದ ಮನೆ ಬಾಗಿಲು ಹಾಕಿತ್ತು, ಮೇಲೆ ತನ್ನ ರೂಮು. ಹೇಗೆ ಹೋಗಬೇಕು, ಬಾಗಿಲು ಬಡಿದ್ರೆ ಉಳಿದವ್ರ ಕಡೆ ಬೇಯಿಸ್ಕೊಳ್ಬೇಕಾಗ್ತದೆ. ನೋಡಿದ ಒಂದು ಹಗ್ಗ ಜೋತಾಡ್ತಾಯಿತ್ತು. ಅದನ್ನು ಹಿಡಿದ, ಸರ 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 ಏರಿದ, ಮೇಲೆ ಒಳಗೋದ, ಹೆಂಡತಿ ನೆಪ್ಸಿದ. ಹೆಂಡತಿ ಹೇಳಿದ್ಲು, ಹೀಗ್ಯಾಕೆ ಬಂದ್ರಿ, ಏನಾಯಿತು, ಇಷ್ಟೆಲ್ಲ ಮಹಾಪುರ ಬಂದು ಹಾಗೆ ಹೀಗೆ, ಇಲ್ಲಿ ನೀನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಮೇಲೆ ಬಂದ್ರಿ, ಒಂದು ಹಗ್ಗ ಇತ್ತು. ಬಂದು ನೋಡ್ತಾರೆ, ಅದೊಂದು ದೊಡ್ಡ ಹಾವು. ಅದನ್ನೇನೋ ಮೇಲೆ ಕಚ್ಚಿಕೊಂಡು ಗಟ್ಟಿ ಹಿಡ್ಕೊಂಡಿತ್ತು. ಮೇಲೆ ಒಂದು ಕಪ್ಪಿ, ಅದ್ರ ಜೊತೆಗೆ ಏನೋ ಒಂದು ಹಗ್ಗ ಸಿಕ್ಕಿತ್ತು, ಕಚ್ಚಿಕೊಂಡು ಹಿಡ್ಕೊಂಡಿತ್ತು. ಅದು ಬಿಡ್ಲಿಕ್ಕೆ ತಯಾರಿಲ್ಲ. ಹಾವನ್ನು ಹಿಡಿದೇ ಇರಿದ್ದ ಇವನು. ಅಂದರೆ ಪ್ರೀತಿಯ ವಸ್ತು ಪಡೆಯುವಾಗ ಮನುಷ್ಯನಿಗೆ ದೇಹದ ಬಗ್ಗೆ ಏನೂ ಎಚ್ಚರ ಇರೋದಿಲ್ಲ. ದೇಹಾಭಿಮಾನ ಬಿಟ್ಟಿರ್ತಾನೆ. ದೇಹಾಭಿಮಾನ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಆ ಮನುಷ್ಯ, ಆಗ ಅವನ ಹೆಂಡತಿ ಹೇಳ್ತಾಳೆ, ಪಂಚತತ್ವ ರಕ್ತ ಮಾಂಸಯುಕ್ತ ದೇಹ ಜಸು ರಾಮ ಭಗತಿ ಪ್ರೀತಿ ಉದ್ಧತ ಹೋಯ್. ಇದು ನನ್ನ ಶರೀರ, ರಕ್ತ ಮಾಂಸ ಕೀವು ತುಂಬಿದ್ದು. ಈ ಪ್ರೀತಿಗೋಸ್ಕರ ನಿಮ್ಮ ಪ್ರಾಣಕ್ಕೂ ಕೂಡ ನೀವು ಪ್ರಾಣ ಹೋಗ್ತದೆ ಅಂತ ಅನ್ನೋದು ವಿಚಾರ ಮಾಡಾರ್ದೆ ಧೈರ್ಯದಿಂದ ಬಂದ್ರಲ್ಲ, ಇದೇ ಒಂದು ಭಕ್ತಿ, ಇದೇ ಒಂದು ಪ್ರೀತಿ ರಾಮನ ಮೇಲೆ ಮಾಡಿದರೆ ನೀವು ಉದ್ಧಾರಕ್ಕೆ ಹೋಗ್ತೀರಿ ಅಂತ ತಿಳ್ಕೊಂಡಂತೇಳಿ ಭಾಳ ಒಳ್ಳೆ ಹೆಣ್ಮಗಳವಳು. ಆ ಕ್ಷಣಕ್ಕೆ ಜ್ಞಾನೋದಯವಾಯಿತು. ನಮಸ್ಕಾರ ಮಾಡಿದ್ರು ಹೆಂಡತಿಗೆ, ನಾನು ಸಂಸಾರ ಬಿಟ್ಟು ಹೋಗಿ ರಾಮಚರಿತ್ರೆಯನ್ನು ಬರೀತೇನೆ ಅಂತ ಹೋಗಿ ಅಯೋಧ್ಯೆಯಲ್ಲಿ ಕೂತ್ಕೊಂಡು ಅವಧಿ ಭಾಷೆಯಲ್ಲಿ ಸಂಪೂರ್ಣ ರಾಮಚರಿತ ಮಾನಸವನ್ನು ಬರೆದು ಕವಿತಾವಲಿಂದ ಗಂಧ ಹೇಳ್ತಾರೆ, ನನ್ನ ಹೆಂಡತಿಗೆ ನಾನು ನಿಜವಾಗಿಯೂ ಕೃಣಿ, ಈ ದಾರಕ್ಕೆ ಹೆಚ್ಚಿರ್ತಕ್ಕಂಥವಳು ಅವಳೆ. ಪುರಂದರದಾಸು ಇದೇ ಮಾತನ್ನು ಹೇಳ್ತಾರೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಲ್ಲ ಅಂತ ತಿಳ್ಕೊಂಡಂತೇಳಿ. ಅಂದರೆ ಮನುಷ್ಯನಿಗೆ ತನಗೆ ಯಾವಾಗ ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತದಲ್ಲ, ಯಾವುದೋ ಒಂದು ಪ್ರೀತಿಯಿಂದ, ಆವಾಗ ಇಂದ್ರಿಯಗಳಿಂದಾಗ ದೋಷ ದೂರವಾಗ್ತದೆ. ಹಾಗೆ ಭಗವಂತನಲ್ಲಿ ನಾವು ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ, ದೇವರ ಮೂರ್ತಿ ನೋಡಬೇಕು, ದೇವರ ಫೋಟೋ ನೋಡಬೇಕು, ದೇವರ ಸ್ತೋತ್ರ ಮಾಡಬೇಕು, ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳಬೇಕು, ಇವತ್ತು ನಾನು ರಾಮನಾಮ ಜಪ ಅಂತ 2 ತಾಸು ಮಾಡಬೇಕು. ಈ ರೀತಿಯಾಗಿ ಒಂದು ಅಲ್ಲಲ್ಲಿ ಪ್ರೀತಿ ಬೆಳೆಸಿಕೊಂಡಾಗ ಉಳಿದೇನು ಬೇಕಾಗೋದಿಲ್ಲ. ಭಾಗವತ್ ಕೇಳುವಾಗ ನಿಮಗೆ ಆ ರೀತಿ ಅನುಭವ ಬರ್ತಿರಬೇಕು. ಇದರಿಂದ ಏನಾಗ್ತದೆ, ಇಂದ್ರಿಯಗಳ ದೋಷಗಳು, ಹಸಿವೆ, ಬಾಯಾರಿಕೆ, ಆನಂತರ ಅಯೋಗ್ಯ ಇಚ್ಛೆ, ಅಪೇಪಾನ, ಅಭಕ್ಷ್ಯ ಭಕ್ಷಣಗಳು ಕ್ರಮವಾಗಿ ಬಿಡ್ತಾ ಹೋಗ್ತದೆ. ಆವಾಗ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧವಾಗಿರ್ತಕ್ಕಂಥ ಒಂದು ಪ್ರೀತಿ ಭಗವಂತನಲ್ಲಿ ಬರ್ತದೆ. ಯಾಕೆ ಅವನಲ್ಲಿ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದಾಗ, ಅವನನ್ನು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತಕ್ಕಂಥ ಸ್ಥಿತಿ ಬಂದಾಗ, ಆಗ ದೇಹಾಭಿಮಾನ ತಾನಾಗಿ ಬಿಟ್ಟು ಹೋಗ್ತಾರೆ. ಅವನಿಗೆ ಉಪವಾಸ ಇದ್ದರೂ ಎಚ್ಚರ ಇರೋದಿಲ್ಲ, ಚಳಿ ಮಳೆಗಳ ಬಗ್ಗೆಯೂ ಭಾನ ಇರೋದಿಲ್ಲ, ಏನಿರೋದಿಲ್ಲ. ಇಂಥ ಪರಿಸ್ಥಿತಿ ಬರ್ತದೆ. ಈ ಪರಿಸ್ಥಿತಿ ಬಂದಾಗ ಪರಮಾತ್ಮ ಅನುಗ್ರಹ ಮಾಡಿ ಇನ್ನೂ ಅಂತಃಕರಣ ಶುದ್ಧಿಯನ್ನು ಕೊಟ್ಟು ಯೋಗ್ಯ ಗುರುಗಳ ಮುಖಾಂತರ ಜ್ಞಾನವನ್ನು ಕೊಡಿಸಿ ಆನಂತರ ಅವರಿಗೆ ಅಪರೋಕ್ಷ ಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಾನೆ. ಈ ದೇಹಾಭಿಮಾನ ತ್ಯಾಗ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಬ್ರಹ್ಮದೇವರು ತಿಳಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿದುರನಿಗೆ ಮೈತ್ರೇಯರು ತಿಳಿಸಿ ಹೇಳ್ತಾ ಇದ್ದಾರೆ.
ಯಾಕಂತಂದರೆ ನಮ್ಮ ಎಲ್ಲ ವಿಕಾರಗಳಿಗೂ ಅಧ್ಯಕ್ಷ ಭಗವಂತ. ಆದ್ದರಿಂದ ಭಗವಂತ ವೈಕಾರಿಕ ತೈಸ ತಾಮಸ ಅಹಂಕಾರಗಳು ಇವೇ ನಮ್ಮ ವಿಕಾರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥವುಗಳು. ಅದರ ಅಧ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮ, ಇದನ್ನು ಹುಟ್ಟಿಸಿದವನು ನೀನೇ. ನೀನು ಈ ರೀತಿಯಾಗಿರ್ತಕ್ಕಂಥ ಅಹಂ ಮಮತೆಯನ್ನು ದೂರ ಮಾಡು. ಈ ವೈಕಾರಿಕತೆ ತಾಮಸಗಳಿಂದ ಆಗತಕ್ಕಂಥ ಈ ಒಂದು ವಿಶಿಷ್ಟತೆ ಅಂತೇನಿದೆ, ಇದರಿಂದ ನೀನು ನಿರ್ಲಿಪ್ತ, ಇದರ ಸಂಬಂಧ ನಿನಗಿಲ್ಲ. ಇಂತಹ ನೀನು ಈ ಕ್ರಮದಿಂದ ನನಗೆ ಒಂದು ವಿಶೇಷವಾದಂಥ ಏಕಾಗ್ರತೆಯನ್ನು ಕೊಡು ಪ್ರಾರ್ಥನೆ ಮಾಡ್ತಾ ಇದ್ದರೆ, ಪರಮಾತ್ಮ ತಾನು ನಮಗೆ ಏಕಾಗ್ರತೆಯನ್ನು ಕೊಟ್ಟು ದೇಹಾಭಿಮಾನ ಬಿಡಿಸಿ ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾನೆ. ಇದೊಂದು ಕ್ರಮ ಆದರೆ, ಆಗ ಇನ್ನೊಂದು ಕ್ರಮವನ್ನು ವಿದುರನಿಗೆ ಮೇತರು ಹೇಳ್ತಾರೆ, ದೇಹಾಭಿಮಾನ ಬಿಡ್ತಕ್ಕಂಥ ಇನ್ನೊಂದು ಎರಡನೇ ಕ್ರಮ. ಆ ಎರಡನೇ ಕ್ರಮ ಯಾವುದು, ಏನಿರ್ಬೋದು? ನೀವು ವಿಚಾರ ಮಾಡಿ, ನಾನು ವಿಚಾರ ಮಾಡ್ತೇನೆ. ನಾಳಿನ ದಿವಸ ಆ ಎರಡನೇ ಕ್ರಮವನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ದೇಹಾಭಿಮಾನ ಇದ್ದರೆ ಸಿಟ್ಟು, ಸೆಡವು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಜಗತ್ತಿನಲ್ಲಿ ಏನೇನೇನೇ ನಮ್ಮ ಬಾಧಕವಾದಂಥದ್ದಿದೆ, ನಮ್ಮ ತಲೆ ಕೆಡಿಸ್ತಕ್ಕಂಥ, ಕಣ್ಣು ದಣಿಸ್ತಕ್ಕಂಥ, ಹೊಟ್ಟೆ ದಣಿಸ್ತಕ್ಕಂಥ, ಇಂದ್ರಿಯಗಳನ್ನು ದಣಿಸ್ತಕ್ಕಂಥ ಅದೆಲ್ಲ ವಿಕೃತಿಗಳು ಇದೆ. ದೇಹಾಭಿಮಾನ ಬಿಟ್ಟಾಗ ಯಾವುದೂ ಇಲ್ಲ, ಆನಂದ ಇದೆ, ಎಲ್ಲ ಶ್ರಮದ ಪರಿಹಾರ ಇದೆ. ಇಲ್ಲಿವರೆಗೂ ಆರಾಮಾಗಿ ನಾನು ಪ್ರಾಜ್ಞಾನಾಮಕ ಪರಮಾತ್ಮನ ಆಲಿಂಗನದಲ್ಲಿ ಸ್ವರೂಪ ಸುಖವನ್ನು ಅನುಭವಿಸಿದ್ದೇನೆ ಅಂತನ್ನುವ ಆ ಒಂದೇನು ಸ್ಯಾಂಪಲ್ ಪರಮಾತ್ಮ ಕೊಟ್ಟಿದ್ದಾನೆ. ಆ ಆನಂದ ಪಡೆಯುವುದಕ್ಕೋಸ್ಕರವೇ ಈ ಶಾಸ್ತ್ರದ ಪ್ರವೃತ್ತಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಇನ್ನು ಎರಡನೇ ಉಪಾಯ ಏನಿದೆ ಅಂತ ಅನ್ನೋದನ್ನು, ಪರಮಾತ್ಮ ಏನು ಹೇಳ್ತಾನೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.